ಇವತ್ತು ಕ್ರಿಸ್ತಿಯ ಕುಟುಂಬಗಳನ್ನು ಕುರಿತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈ ಕ್ರಿಸ್ತಿಯ ಕುಟುಂಬದಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿತಾ ಬಂದಿದ್ದೇವೆ. ಕಳೆದ ಸರ್ತಿ ಕೂಡ ಸಾಲದ ವಿಷಯದಲ್ಲಿ ನಾವು ಕಲ್ತಿದ್ದೇವೆ. ಈ ಸಲ ನಮಗೆ ಅಷ್ಟು ಟೈಮ್ ಇಲ್ಲ ಕಲಿಯೋದಿಕ್ಕೆ, ದೀರ್ಘವಾದಂತಹ ಆಲೋಚನೆಗಳನ್ನ ನಾವು ಮಾಡೋದಿಕ್ಕೆ. ಈಗ ಆಗ್ಲೇ 8:13 ಆಗ್ತಾ ಇದೆ. ಅದರಿಂದ ಒಂದು ಅರ್ಧ ಗಂಟೆನಲ್ಲಿ ನಾವು ಮುಗಿಸ್ಬೇಕಾಗುತ್ತೆ. ಸೊ ನಮಗೆ ಇರುವಂತ ಈ ಸಮಯದಲ್ಲಿ ನಾವು ಸದುಪಯೋಗ ಮಾಡ್ಕೊಳ್ಳೋಣ. ಈಗ ಕುಟುಂಬದಲ್ಲಿ ಒಂದು ಸಮಸ್ಯೆ ಅಂದ್ರೆ ಕುಟುಂಬದಲ್ಲಿ ಕಷ್ಟಗಳು, ಸಂಸಾರದಲ್ಲಿ ಸಮಸ್ಯೆಗಳು ಯಾಕೆ ಬರ್ತದೆ ಅನ್ನುವಂತ ವಿಷಯವನ್ನು ನಾವು ಆ ಶೀರ್ಷಿಕೆ ಅಡಿಯಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ. ಇವತ್ತು ನಾನು ಸ್ಟ್ರೈಟ್ ಆಗಿ ಆದಿ ದಂಪತಿಗಳಾಗಿರುವಂತಹ ಆದಾಮ ಹವ್ವರ ವಿಷಯದಲ್ಲಿ ನಾನು ಸ್ವಲ್ಪ ಧ್ಯಾನ ಮಾಡ್ತಾ ಇದ್ದೆ. ಅವರ ವಿಷಯದಲ್ಲಿ ಅವ್ರಿಗಿರುವಂತ ಕಷ್ಟಗಳು ಅಥವಾ ಅವ್ರಿಗೆ ಬಂದಿರುವಂತ ಶಾಪಗಳು ಯಾಕೆ ಬಂತು ಅಂತ ಅಂದ್ಬಿಟ್ಟು, ಅವರಿಬ್ರು ಕೂಡ ದೇವರು ಸೃಷ್ಟಿ ಮಾಡಿದ್ರು. ಅವರ ಸ್ವಂತ ಇಮೇಜ್ ನಲ್ಲಿ ಅಥವಾ ಅವರ ರೂಪದಲ್ಲಿ ಉಂಟಾಗಿ ಅವರ ಉಸಿರನ್ನೇ ಕೊಟ್ಟು ನೀವು ಅಭಿವೃದ್ಧಿ ಹೊಂದ್ರಿ, ಬಹುಸಂತಾನವಾಗ್ರಿ, ಈ ಲೋಕವನ್ನು ಸ್ವತಂತ್ರಿಸಿಕೊಳ್ರಿ ಅಂತ ಹೇಳಿ ಅಂತ ದೇವರು ಆ ದೇವರ ಆಶೆ ಏನಿತ್ತು ಅಂತ ಅಂದ್ರೆ ಅವರು ಪಾಪವಿಲ್ಲದ ಹಾಗೆ ಅವರನ್ನು ಉಂಟು ಮಾಡಿದ್ರು ಮತ್ತು ಅವರು ಪಾಪ ಮಾಡಬಾರ್ದು ಅಂತ ಕೂಡ ಅವ್ರಿಗೆ ಒಂದು ಆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಈ ಮರದ ಹಣ್ಣನ್ನು ತಿಂದ ದಿನ ನೀವು ಸಾಯುತ್ತೀರಿ ಅಂತ ಅವ್ರಿಗೆ ಎಚ್ಚರಿಕೆ ಮಾತು ಕೂಡ ಹೇಳಿದ್ರು. ಅದು ಮೊದಲೇ ಹೇಳ್ಬಿಟ್ಟಿದ್ರು ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನ. ಈಗೇನಾಗೋಯ್ತು ಅಂತ ಅಂದ್ರೆ ಏನಾಗೋಯ್ತು ಅಂತಂದ್ರೆ ಅವರು ಅದನ್ನ ಹಾಗೆ ಉಳಿಸ್ಕೊಳ್ಳಿಲ್ಲ. ಅವ್ರು ಕೊನೆಗೆ ಏನಾಗೋಯ್ತು, 3ನೇ ಅಧ್ಯಾಯಕ್ಕೆ ಬಂದ ಕೂಡಲೇ ಅವರು ದೇವರ ಆಜ್ಞೆಯನ್ನು ಮೀರಿದ್ರು ಮತ್ತು ಆ ನೋಟಕ್ಕೆ ರಮ್ಯವಾಗಿಯೂ ತಿನ್ನುವುದಕ್ಕೆ ಅಪೇಕ್ಷಿತಕ್ಕದ್ದಾಗಿಯೂ ಜ್ಞಾನೋದಯಕ್ಕೆ ಅದು ಬರುತ್ತೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಅವರು ದೇವ್ರ ಮಾತನ್ನ ತಿರಸ್ಕಾರ ಮಾಡಿದಂತೆ ಅವರು ತಿಂದು ಇಬ್ರು ಕೂಡ ಅದರಲ್ಲಿ ಪಾಪ ಮಾಡಿದ್ರು ಅಂತ ನಾವು ನೋಡ್ತೀವಿ. ಇದರಿಂದಾಗಿ ಅವರು ದೇವರಿಂದ ದೂರ ಆದ್ರು ಮತ್ತು ದೇವರ ಅನ್ಯೋನ್ಯತೆ ಕಳ್ಕೊಂಡ್ರು. ದೇವರ ಮಹಿಮೆಯನ್ನು ಕೂಡ ಹೊರಟೋಯ್ತು. ಪಾಪವು ಕೊಡುವ ಸಂಬಳ ಮರಣ ಅಂತ ಅಂದ್ಬಿಟ್ಟು ಅದು ಕೂಡ ಬಂತು. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು, ಈಗ ಮಹಿಮೆಯಲ್ಲಿ ಅವರನ್ನ ಸೃಷ್ಟಿ ಮಾಡಿದ್ರು, ಆ ಮಹಿಮೆಯನ್ನು ಕಳ್ಕೊಂಡ್ರು. ಈಗ ಸಂಸಾರದಲ್ಲಿ ಸಮಸ್ಯೆಗಳು ಉದ್ಭವ ಆಯ್ತು ಮತ್ತು ಕಷ್ಟಗಳು ಕೂಡ ಬಂತು. ಅವ್ರಿಗೂ ಕೂಡ ಸಂತಾನ ಆಯ್ತು. ಏಬೇಲ್ ಮತ್ತು ಕಾಯಿನನು ಅವರಿಬ್ರು ಕೂಡ ಅವ್ರಿಗೆ ಸಂತಾನನೂ ಕೂಡ ಆಯ್ತು. ಅವರಲ್ಲಿ ಒಂದು ದ್ವೇಷ, ಮತ್ಸರ, ಅಸೂಯೆ ಅದು ಕೂಡ ಉಂಟಾಯ್ತು. ಆ ಫ್ಯಾಮಿಲಿನಲ್ಲಿ ನೋಡಿ ಆ ಮಕ್ಕಳಲ್ಲೇ ಕೂಡ ಒಂದು ದ್ವೇಷ ಅಥವಾ ಆ ದೇವರು ಏಬೇಲನ ಅರ್ಪಣೆಯನ್ನು ಮೆಚ್ಕೊಂಡಿದ್ದಾನೆ ಅಂತ ಹೇಳಿ ಕೊನೆಗೆ ತಮ್ಮ ಅಣ್ಣನೇ ತಮ್ಮನನ್ನು ಕೊಲೆ ಮಾಡುವಂತ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು ನಾವು ನೋಡ್ತೇವೆ. ಈ ಫ್ಯಾಮಿಲಿನಲ್ಲಿ ಆಗುವಂತ ಅನೇಕ ಸಮಸ್ಯೆಗಳು ಯಾಕೆ ಅಂದ್ರೆ ದೇವರ ಮಾತಿಗೆ ಅವಿಧೇಯರಾಗುವುದು. ಇವತ್ತಿಗೂ ಕೂಡ ಅನೇಕ ಸಮಸ್ಯೆಗಳು, ಅನೇಕ ಕುಟುಂಬಗಳು ಸಮಸ್ಯೆಯಲ್ಲಿ ಯಾಕೆ ಸಿಕ್ಕಾಕೊಳ್ತಾ ಇದೆ ಅಂದ್ರೆ ಬಿಟ್ಬಿಟ್ಟಿದ್ದಾರೆ. ದೇವರನ್ನು ಬಿಟ್ಟು ಲೋಕವನ್ನು ಹಿಡ್ಕೊಂಡು ಲೋಕದಲ್ಲಿ ಸಂತೋಷ ಪಡ್ತೀವಿ ಅಂತ ಅಂದ್ಬಿಟ್ಟು ಅನೇಕ ದಂಪತಿಗಳು ಆಲೋಚನೆ ಮಾಡ್ತಾ ಇದ್ದಾರೆ. ಯೇಸುಸ್ವಾಮಿ ಒಂದು ಮಾತು ಹೇಳ್ತಾರೆ, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ ಅವರು 5ನೇ ವಚನ, ನೀವು ನನ್ನನ್ನು ಬಿಟ್ಟು ಏನೂ ಮಾಡೋದಿಕ್ಕೆ ಸಾಧ್ಯವಿಲ್ಲ ಅಂತಾನು ಕೂಡ ಹೇಳ್ತಾರೆ. ಹಾಗಾದ್ರೆ ನನ್ನ ಪ್ರಿಯ ಮಿತ್ರರೇ, ಇವತ್ತು ಸಂಸಾರ ಒಂದು ಸರಿಯಾದ ಅನುಬಂಧ ಹೊಂದಿ ಸರಿಯಾದ ಕ್ರಮಕ್ಕೆ ಬಂದು ಅವರ ಮಕ್ಕಳು ಮೊಮ್ಮಕ್ಕಳು ಅವರ ವಂಶ ಆಶೀರ್ವದಿಸಲ್ಪಟ್ಟು ಕರ್ತನಿಗೋಸ್ಕರವಾಗಿ ಅವ್ರ ಜೀವನ ಮಾಡ್ಬೇಕು ಅಂತ ಅಂದ್ರೆ ಅವ್ರು ದೇವರನ್ನೇ ಫಾಲೋ ಮಾಡ್ಬೇಕು. ಆ ಸಂಸಾರ ಒಂದು ಅತ್ಯುತ್ತಮವಾದಂತ ಸಂಸಾರ ಆಗುತ್ತೆ. ಇವತ್ತೊಂದಿನ ನಾವು ಆದಾಮ ಅವರ ಸಂಸಾರವನ್ನು ನೋಡುವಾಗ ಒಂದು ಶಾಪಗ್ರಸ್ತವಾದ ಸಂಸಾರನೇ ಆಯ್ತು. ಶಾಪಗಳು ಬಂತು. ಕೊನೆಗೆ ಅವ್ರ ಮಕ್ಕಳಲ್ಲಿಯೂ ಕೂಡ ಅವರು ತೊಂದರೆಗೆ ಒಳಪಟ್ಟರು, ಕೊಲೆಗಾರರಾದ್ರು, ಶಾಪಕ್ಕೆ ಒಳಗಾದ್ರು. ನೋಡಿದ್ರ ಇವತ್ತೊಂದಿನ ಆಲೋಚನೆ ಮಾಡ್ಬೇಕು ನಮ್ಮ ಸಂಸಾರವನ್ನು ಕೂಡ. ಯಾಕೆ ಅಂತ ಅಂದ್ರೆ ಇವತ್ತೊಂದಿನ ನಾವು ಅನೇಕರು ನಮಗೆ ಒಳ್ಳೆಯಬೇಕು, ಸಂಸಾರದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ. ಅವ್ರು ಹೊಂದೋದಿಕ್ ಆಗ್ತಾ ಇಲ್ಲ. ಕಾರಣ ಏನು? ದೇವ್ರನ್ನ ಬಿಟ್ಟಿದ್ದಾರೆ. ದೇವರನ್ನ ಬಿಡುವಂತ ಸಂಸಾರದಲ್ಲಿ ಸಾಮರಸ್ಯ ಅನ್ನುವಂಥದ್ದು ಇರೋದಿಲ್ಲ. ನಾನಿವತ್ತು ಒಂದು ಚಿಕ್ಕದಾಗಿ ಒಂದು ವಾಕ್ಯ ಓದ್ತೇನೆ ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1-2 ವಚನ ಓದ್ತೇನೆ. ಆತನು ಪಾಪ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು
ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ ಅಂತ ಇದೆ. ಈಗ ಆದಾಮ ಅವರನ್ನೇ ನಾವು ಮತ್ತೆ ಅವ್ರನ್ನೇ ತಗೊಳ್ಳೋಣ. ಅವರನ್ನ ಪಾಪವಿಲ್ಲದ ಹಾಗೆ ದೇವರು ಉಂಟು ಮಾಡಿದ್ರು. ಆದ್ರೆ ಅವರು ಪಾಪ ಅಪರಾಧಗಳನ್ನ ಮಾಡಿ ಸತ್ತೋದ್ರು. ಯಾಕೆಂದ್ರೆ ನಾವು ಅವಾಗ್ಲೇ ಹೇಳ್ಕೊಂಡಿದ್ದೀವಿ, ಆದಿಕಾಂಡ 2:17, ಈ ಮರದ ಹಣ್ಣನ್ನು ತಿಂದ ದಿನ. ಈ ಮರದಲ್ಲಿ ಏನೂ ಇಲ್ಲ, ಬಟ್ ದೇವರ ಮಾತನ್ನು ತಿರಸ್ಕಾರ ಮಾಡಿದ್ದರಿಂದ ಅಷ್ಟೇ, ಏನೂ ಇಲ್ಲ. ಅದರಿಂದ ಅದು ಅಪರಾಧ, ಪಾಪ. ಅಪರಾಧ ಅಂದ್ರೇನು, ಪಾಪ ಅಂದ್ರೇನು? ಅಪರಾಧ ಅಂತ ಅಂದ್ರೆ ಗುರಿ ತಪ್ಪುವುದು, ನಮ್ಮ ಟಾರ್ಗೆಟ್ ನ ಮಿಸ್ ಮಾಡ್ಕೊಳ್ಳೋದು ಅಷ್ಟೇ, ಏನೇನಿಲ್ಲ. ಈಗ ನಮ್ಮ ಏಮ್ ಏನಾಗಿರುತ್ತೆ? ನಮ್ಮ ಕ್ರೈಸ್ತ ಕುಟುಂಬ, ಕ್ರಿಸ್ತನನ್ನು ಹಿಂಬಾಲಿಸಬೇಕು, ಕ್ರಿಸ್ತಿಯ ಜೀವನಕ್ಕೆ ಬೇಕಾಗಿರುವಂತ ಅನೇಕ ಅಂಶಗಳನ್ನ ನಾವು ಹೊಂದ್ಕೊಳ್ಬೇಕು, ಜನರಿಗೆ ಮಾದರಿಯಾಗಿರ್ಬೇಕು, ಮತ್ತು ಆ ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ ನಡಿಬೇಕು. ಅದನ್ನ ನಡೀತದೆ ಅಷ್ಟೇ, ಇಲ್ಲ. ಸೊ ಅಪರಾಧದಲ್ಲಿ ಸತ್ತೋಗ್ಬಿಟ್ಟಿದೀವಿ. ಪಾಪ ಅಂದ್ರೆ ಏನು? ಪಾಪ ಅಂದ್ರೆ ಆಜ್ಞೆ ಅತಿಕ್ರಮಿಸುವುದೇ ಪಾಪ. ಈಗ ದೇವರು ಬೇಡ ಅಂದಿದ್ದನ್ನ ಮಾಡೋದು, ಈ ರೀತಿ ಅಂದದ್ದನ್ನ ಇರದಂಗಿರೋದು, ಪ್ರಾರ್ಥನೆ ಮಾಡುವಂತ ಅಂದ್ರೆ ಮಾಡದೇ ಇರೋದು, ವಾಕ್ಯ ಓದು ಅಂತ ಅಂದ್ರೆ ಓದದೇ ಇರೋದು, ಆರಾಧನೆಗೆ ಹೋಗದೆ ಇರುವಂತದ್ದು, ಇವೆಲ್ಲ ಕೂಡ ಏನಾಗೋಗ್ಬಿಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಜ್ಞೆಯನ್ನು ತಿರಸ್ಕಾರ ಅಥವಾ ಅತಿಕ್ರಮಿಸುವಂತದ್ದು ಅದು ಪಾಪವಾಗಿ ಪರಿಣಮಿಸುತ್ತೆ. ಪಾಪ ಅಪರಾಧಗಳಿಂದ ಸತ್ತವರಾಗಿರುವಂತ ನಮ್ಮನ್ನು, ಈ ಅವರು ಮೊದಲನೇ ಕುಟುಂಬ ಪಾಪ ಅಪರಾಧಗಳನ್ನು ಮಾಡಿ ಅವರು ದೇವರಿಂದ ದೂರ ಆದರು, ದೇವರ ಮಹಿಮೆಯನ್ನು ಕಳ್ಕೊಂಡ್ರು. ಈಗ ಸತ್ತವರಾಗಿರುವಂತ ಕ್ರಿಸ್ತನ ಮುಖಾಂತರವಾಗಿ ದೇವರು ನಮ್ಮನ್ನು ಬದುಕಿಸಿದರು. ಇವತ್ತಿನ ದಿನಗಳಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದಾರೆ, ಅದು ಒಳ್ಳೇದೇ, ನಾನೇನು ಬೇಡ ಅಂತ ಹೇಳೋದಲ್ಲ. ನಮ್ಗೆ ಯಾರಿಗೂ ಕೂಡ ಅದ್ರ ವಿಷಯದಲ್ಲಿ ಏನು ತೊಂದರೆ ಏನಿಲ್ಲ. ಕ್ರಿಸ್ಮಸ್ ಅನ್ನುವಂಥದ್ದು ಸಾರ್ವತ್ರಿಕ ಇವತ್ತಿನ ದಿನ ಲೋಕಾದ್ಯಂತವಾಗಿ ಎಲ್ಲರೂ ಕೂಡ ಮೇನ್ಲಿ ಚರ್ಚಸ್ ಅಥವಾ ಇತ್ಯಾದಿಗಳು ಆಚರಣೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆಚರಣೆ ಮಾಡುವಂತ ವಿಧಾನವನ್ನು ನಾವು ಕಲ್ತ್ಕೊಳ್ಳೋದು ಬಹಳ ಮುಖ್ಯ. ಓಕೆ, ಇವತ್ತಿನ ಕ್ರಿಸ್ಮಸ್ ಅಂತ ಹೇಳಿ ಆ ಕ್ರಿಸ್ಮಸ್ಸಿನ ಒಂದು ಅರ್ಥ ಏನು ಅದನ್ನ ತಿಳ್ಕೊಳ್ಬೇಕು. ಸೊ ಅದನ್ನ ತಿಳ್ಕೊಳ್ಳೋದು ಹಾಗೆ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಅದು ಮಿಸ್ ಆಗುತ್ತೆ, ಅಥವಾ ಕ್ರಿಸ್ಮಸ್ ಆಗೋದಿಲ್ಲ, ಕ್ರಿಸ್ಮಸ್ಗೆ ಬದಲಾಗಿ ಇನ್ನೊಂದು ಮಿಸ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರವಾಗಿ ಇವಾಗ ನೋಡಿ, ನಾನು ಒಂದು ವಚನ ಹೇಳ್ತೇನೆ, ಬಟ್ ಓದೋದಕ್ಕೆ ಟೈಮ್ ಇಲ್ಲ. ಓಕೆ, ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡಿದ್ರೆ, ಆ ಮೂಡಣ ದೇಶದ ಪಂಡಿತರು ಬಂದು ಎಲ್ಲದರ ಬಳಿ ಕೇಳುತ್ತಾರೆ, ಯಹೂದಿಗಳ ರಾಜನಾಗಿ ಹುಟ್ಟಿದವನು ಎಲ್ಲಿ ಅಂತ ಕೇಳಿದಾಗ ಆ ಹೆರೋದ ರಾಜನಿಗೆ ಅಸೂಯೆ ಬಂತು. ಅವನಿಗೆ ನಾನು ರಾಜನಿರುವಾಗ ಇನ್ನೊಬ್ಬ ರಾಜನಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಕೊನೆಗೆ ಅವ್ರನ್ನ ಮಿಸ್ಗೈಡ್ ಮಾಡ್ತಾರೆ, ನಕ್ಷತ್ರ ಅವರನ್ನ ಕರ್ಕೊಂಡೋಗಿ ಸರಿಯಾದ ಸ್ಥಳಕ್ಕೆ ಸೇರಿಸುತ್ತೆ. ಅದಾದ ನಂತರ ಅವ್ರಿಗೆ ಮತ್ತೆ ಕನಸಿನಲ್ಲಿ ದೇವರನ್ನು ಕಾಣಿಸ್ಕೊಂಡು ನೀವು ಬೇರೊಂದು ಮಾರ್ಗವಾಗಿ ಹೋಗ್ರಿ ಅಂತ ಅಂದ್ಬಿಟ್ಟು, ಇದು ನಮ್ಗೆ ಗೊತ್ತಿರುವಂತ ವಿಚಾರನೆ. ಆದ್ರೆ 11ನೇ ವಚನದಲ್ಲಿ ಅವ್ರು ಏನ್ ಮಾಡ್ತಾರೆ, ಅವ್ರು ಬರ್ತಾರೆ, ಆ ಮನೆ ಒಳಗಡೆ ಬರ್ತಾರೆ, ಮರಿಗಳನ್ನು ನೋಡ್ತಾರೆ, ಕೂಸನ್ನು ನೋಡ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಸಾಷ್ಟಾಂಗ ನಮಸ್ಕಾರ ಅಂತ ಅಂದ್ರೆ ಅರ್ಥ ಏನ್ ಗೊತ್ತಾ? ಆರಾಧನೆ. ಯಾರು? ಜೋಯಿಸರ್ ಅಂದ್ರೆ ಅವರು ಒಂಥರ ಪಂಡಿತರು, ಅಥವಾ ಅವರು ಹೈ ಲೆವೆಲ್ ಅಲ್ಲಿ ವಿಜ್ಞಾನಿಗಳು ಅಂತ ಹೇಳ್ಬೋದು. ಈಗಿನ ಕಾಲಕ್ಕೆ ಸೈಂಟಿಸ್ಟ್ಗಳು ಅನೇಕ ವಿಧವಾಗಿರುವಂತಹ ಸೂಚಕ ಕಾರ್ಯಗಳನ್ನು ಅವರು ಸ್ಟಡಿ ಮಾಡಿ ಜನರಿಗೆ ಹೇಳುವಂತವ್ರು. ಹಾಗೆ ಅಂತವ್ರು ಮೂಡಣ ದೇಶದಿಂದ ಬಂದಿದ್ದು. ಮೂಡಣ ದೇಶ ಅಂತ ಅಂದ್ರೆ ಸೂರ್ಯೋದಯ, ಅದು ಆ ದೇಶಗಳು ಬಹಳ ದೂರ ಇದೆ ಅಂತ ಅಂದ್ಬಿಟ್ಟು ಬೈಬಲ್ ನಾವು ಒಂದು ವೇಳೆ ಅಧ್ಯಯನ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಅದು ಸುಮಾರು 1000 ಕಿಲೋಮೀಟರ್ ದೂರ ಇರುತ್ತೆ. ಅಲ್ಲಿಂದ ಅವರು ಕಷ್ಟಪಟ್ಟು ಇಲ್ಲಿಗೆ ಬಂದು ಆರಾಧನೆ ಮಾಡುವುದಕ್ಕೆ ಕ್ರಿಸ್ತ ಏನು ಲೋಕರಕ್ಷಕನು, ಯಹೂದಿಗಳಿಗೆ ಅರಸನಾಗಿ ಹುಟ್ಟಿರುವಂತವನು ಈತನು ಲೋಕರಕ್ಷಕನು. ಯಾಕೆಂದ್ರೆ ಅವರು ಕೂಡ ಆಕ್ಚುಲಿ ಅವ್ರೇನು ಯಹೂದಿಗಳಲ್ಲ, ಅವರು ಯಹೂದಿಯೇತರ ಜನರು. ಆಕ್ಚುಲಿ ಅವ್ರಿಗೂ ಯಹೂದಿಗಳಿಗೆ ಯಾವ ಸಂಬಂಧನೇ ಇಲ್ಲ. ಬಟ್ ಅವರು ಶಾಸ್ತ್ರಗಳನ್ನ ಅಭ್ಯಾಸ ಮಾಡ್ತಾರೆ. ಲೋಕರಕ್ಷಕನು ಹುಟ್ಟುತ್ತಾನೆ ಅಂತ ಅವ್ರು ತಿಳ್ಕೊಂಡ್ರು. ಅವರು ಜನರ ಪಾಪ ವಿಮೋಚನೆ, ಆದಿ ದಂಪತಿಗಳು ಮಾಡಿರುವಂತ ಈ ಮಿಸ್ಟೇಕ್ಸ್ ಅನ್ನ ಸರಿಪಡಿಸಿ ಅವರನ್ನು ಮತ್ತೆ ಪುನಃ ದೇವತ್ವಕ್ಕೆ ಸೇರಿಸುವಂತ ಒಂದು ಸೇತುವೆ ನಮಗೋಸ್ಕರವಾಗಿ ಕಟ್ಟಲ್ಪಡ್ತದೆ. ಅದು ದೇವಾದಿ ದೇವರ ಪ್ಲಾನ್ ಅದು. ಯಾಕೆ ಅಂತಂದ್ರೆ ಶಾಸ್ತ್ರಗಳನ್ನ ಅಭ್ಯಾಸ ಮಾಡ್ತಾ ಇದ್ರು. ಇವತ್ತು ನಾವು ನೀವು ಅಭ್ಯಾಸ ಮಾಡಲ್ಲ. ಇನ್ನು ಹೇಳ್ಬೇಕು ಅಂತಂದ್ರೆ ಇವತ್ತು ದಿನಗಳಲ್ಲಿ ಬೈಬಲ್ ಚೆನ್ನಾಗಿ ಓದುವಂತವರು ಅನ್ಯರೇ ಚೆನ್ನಾಗಿ ಓದ್ತಾ ಇದ್ದಾರೆ, ಅವರೇ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ನಾವು ಸೋ ಕಾಲ್ಡ್ ಬಿಲೀವರ್ಸ್ ಅಂತ ಹೇಳ್ತೀವಿ ಮತ್ತು ಕ್ರೈಸ್ತರು ಅಂತ ಹೇಳ್ತೀವಿ, ಎಲ್ಲ ಹೇಳ್ತೀವಿ. ಆದ್ರೆ ಬೈಬಲ್ ಓದೋದಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಆಗ್ತಾ ಇಲ್ಲ.
ಬಟ್ ಅವ್ರು ಮಾಡ್ಕೊಂಡ್ರು. ಯಾಕೆ ಅಂತಂದ್ರೆ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ಆ ಶಾಪಗ್ರಸ್ತಳಾಗಿರ್ತಕ್ಕಂಥ ಹೆಣ್ಮಗಳಿಗೆ ಅವ್ವಳಿಗೆ ಹೇಳ್ತಾ ಇದ್ದಾನೆ, ನಿನ್ನ ಗರ್ಭದಲ್ಲಿ ನಿನ್ನ ಗರ್ಭ ನಿನ್ನನ್ನು ಮೋಸ ಮಾಡಿದಂತ ಆ ಸರ್ಪದ ತಲೆಯನ್ನು ಜಜ್ಜುವುದು, ಆ ಸರ್ಪವು ನಿನ್ನ ಸಂತಾನದ ಇಮ್ಮಡಿಯನ್ನು ಕಚ್ಚುವುದು. ಇದು ಅವ್ರಿಗೆ ಅರ್ಥ ಆಯ್ತು. ಹಾಗಾಗಿ ಇದು ಕನ್ಯೆಯಲ್ಲಿ ಹುಟ್ಟಿ ಬರುತ್ತಾನೆ ಅನ್ನುವಂತ ವಿಚಾರ ಕೂಡ ಅವರು ಶಾಸ್ತ್ರ ಓದಿದ್ರು. ಅದು ಯೆಶಾಯನ ಗ್ರಂಥ 7ನೇ ಅಧ್ಯಾಯ 14ನೇ ವಚನದ ಪ್ರಕಾರವಾಗಿ ಇಗೋ ಒಬ್ಬ ಕನ್ನಿಕೆಯು ಒಂದು ಮಗುವನ್ನು ಹೆರುತ್ತಾಳೆ. ಆ ಕನ್ನಿಕೆ ಇರುವಂತಹ ಮಗು ಅದು ಎಂಥವನು ಅಂತ ಅಂದ್ರೆ ಇಮ್ಯಾನ್ಯುಯೇಲ್ ಆತನ ಹೆಸರು. ಅಂದ್ರೆ ದೇವರು ಸದಾ ಕಾಲ ನಮ್ಮೊಂದಿಗೆ ಇರುವಂತವನು. ಅದನ್ನ ಹಾಗೆ ಮುಂದುವರಿಸಿಕೊಂಡು ಅವರು ಮತ್ತೆ ಸ್ಟಡಿ ಮಾಡ್ತಾರೆ. ಅದೇ ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ಹುಟ್ಟಿದನು, ವರದ ಮಗನು ಮಗು ಅಂತ ಹೇಳ್ತಾರೆ. ಆ ಮಗನು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ನಿತ್ಯನಾದ ತಂದೆ, ಪರಾಕ್ರಮಿಯಾದ ದೇವರು, ಸಮಾಧಾನದ ಪ್ರಭು. ಈಗ ಇಂಥ ಲೋಕರಕ್ಷಕನು ವರದ ಮಗನು, ಆಡಳಿತವು ಆತನ ಬಾಹುವಿನ ಮೇಲೆ ಇತ್ತು. ಅದು ಅವ್ರಿಗೆ ಗೊತ್ತಾಯ್ತು. ಅದಕ್ಕೆ ಲೋಕರಕ್ಷಕನು ಅಂತ ಅವ್ರು ತಿಳ್ಕೊಂಡು ಅಷ್ಟೂ ಪ್ರಯಾಸ ಪಟ್ಟು ತಿಂಗಳುಗಟ್ಲೆ ನಡೆದು ಅಥವಾ ಒಂಟೆಗಳ ಮೇಲೆ ಬಂದು ಅವ್ರಿಗೆ ಚಿನ್ನ ಮತ್ತು ಧೂಪ, ರಕ್ತಬೋಳ ಇವು ಮೂರನ್ನು ಕೂಡ ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಆ ಕೂಸಿಗೆ. ನೋಡಿದ್ರ, ಅವ್ರಿಗೆ ಅದು ಅರ್ಥ ಆಯ್ತು. ಅದರ ಅರ್ಥ ಇವತ್ತಿಗೂ ಕೂಡ ನಾವು ವಾಕ್ಯಾಭ್ಯಾಸ ಮಾಡ್ತಾ ಇದ್ದೀವಿ, ಎಲ್ಲಾ ಮಾಡ್ತಾ ಇದ್ದೀವಿ. ಕ್ರಿಸ್ತನ ಬಗ್ಗೆ, ಆ ದೇವದೇವರ ಬಗ್ಗೆ ಇನ್ನೂ ಕೂಡ ಆ ಭಕ್ತಿ ಅಥವಾ ಶ್ರದ್ಧೆ, ಆತನನ್ನು ಆರಾಧಿಸುವಂತ ಕ್ರಮ ನಮ್ಗೆ ಗೊತ್ತಿಲ್ಲ. ನನ್ನ ಪ್ರಿಯ ಮಿತ್ರರೇ, ಇದು ನಂಬಲೊಲ್ಲದೆ ಇರುವಂತವರ ಮನಸ್ಸುಗಳನ್ನು ಮಂಕು ಮಾಡುವ ಸೈತಾನನ್ನು ಇವತ್ತು ಹಿಡಿದುಬಿಟ್ಟಿದ್ದಾನೆ ಅನೇಕರನ್ನು. ಒಂದು ವೇಳೆ ನೀವು ವಿಶ್ವಾಸಿಗಳಾಗಿದ್ರು ಕೂಡ ನಂಬಿಕೆ ಇಲ್ಲದೆ ಇರುವಂತ ವಿಶ್ವಾಸಿಗಳಾದ್ರೆ ಖಂಡಿತವಾಗಿಯೂ ಸೈತಾನನು ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾರೆ, ಮಂಕು ಮಾಡ್ತಾರೆ. 2 ಕೊರಿಂಥ 4ನೇ ಅಧ್ಯಾಯ 4ನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ. ದೇವತೆಯು ನಂಬಲೊಲ್ಲದೆ ಇರುವಂತವರ ಮನಸ್ಸುಗಳನ್ನು ಮಂಕು ಮಾಡ್ತಾರೆ. ಅವತ್ತು ಆದಾಮ ಹವ್ವರ ಆ ದಂಪತಿಗಳನ್ನು ಮಂಕು ಮಾಡ್ತಾರೆ. ದೇವರ ಮಾತಿಗೆ ಅವಿಧೇಯರಾಗುವಂತೆ ಮಾಡಿದ್ದಾನೆ, ಅವನ್ನ ಪಾಪ ಮಾಡಿಸಿದ್ದಾನೆ, ಕೊನೆಗೆ ಶಾಪ ಬರುವಂತೆ ಮಾಡಿಸಿದ್ದಾನೆ. ನೋಡಿ, ಆ ಅವ್ವಳಿಗೆ ಎಷ್ಟು ಚಂದವಾದ ರೀತಿಯಲ್ಲಿ ಆಕೆ ಗಂಡನ ಜೊತೆಯಲ್ಲಿ ಇರ್ತಾ ಇದ್ದು, ಕೊನೆಗೆ ಅವಳಿಗೆ ಶಾಪ ಬಂತು. ನೀನು ಮಕ್ಕಳನ್ನು ಹೆರುವಾಗ ಈ ಕಷ್ಟ ನಿನಗೆ, ಮತ್ತು ನಿನಗೆ ಆ ಗಂಡನಿಗೆ ನೀನು ಅಧೀನಳಾಗಿರ್ಬೇಕು, ಅವನು ನಿನಗೆ ಒಡೆಯನಾಗಿರ್ತಾನೆ, ಅವನ ಮೇಲೆ ನಿನಗೆ ಆಶೆ ಇರುತ್ತೆ. ಅದು ಅವಳಿಗೆ ಶಾಪ. ಓಕೆ, ನೀನು ಹೆಂಡತಿ ಮಾತನ್ನು ಕೇಳಿ ನನ್ನ ಮಾತನ್ನು ತಿರಸ್ಕಾರ ಮಾಡಿದ್ಯಾ, ಈ ಕಾರಣದಿಂದ ನಿನಗೂ ಶಾಪ ಇದೆ. ಇನ್ನು ಮೇಲೆ ನೀನು ಹಾಗೆ ಊಟ ಮಾಡಂಗಿಲ್ಲ, ನೀನು ಕೆಲಸ ದುಡ್ಡು ಶ್ರಮಿಸಿ ನೀನು ಹುಟ್ಟುಮರಿಯನ್ನು ನೀನು ತಿನ್ಬೇಕಾಗತ್ತೆ. ಹೀಗೆ ಅವ್ರಿಗೆ ಶಾಪ ಬಂತು. ಈ ಶಾಪದಿಂದ ಅವರು ಅನೇಕ ಕಷ್ಟಗಳಿಗೆ ಒಳಗಾಗಲು ಇವತ್ತು ಆ ಶಾಪ ಅನೇಕ ಕುಟುಂಬಗಳಲ್ಲಿ ತಾಂಡವ ಮಾಡ್ತಾ ಇದೆ. ಪ್ರಿಯರೇ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಈ ಭೂಲೋಕಕ್ಕೆ ಬಂದಿದ್ಯಾಕೆ? ಈ ಭೂಲೋಕಕ್ಕೆ ಯೇಸು ಕ್ರಿಸ್ತನು ಬಂದಿರುವ ಒಂದು ಉದ್ದೇಶ ಅಲ್ಲಿ ನಮಗೆ ದೇವರು ವಾಕ್ಯದಲ್ಲಿ ಹೇಳಿದ್ರೆ, 1 ಯೋಹಾನ 3ನೇ ಅಧ್ಯಾಯ 8ನೇ ವಚನ ಮಧ್ಯಭಾಗದಲ್ಲಿ ಅಂತಂದ್ರೆ ಕ್ರಿಯೆಗಳನ್ನು ಸೈತಾನೋಪಾಯಗಳು, ಸೈತಾನನು ಅನೇಕ ಸಂಸಾರಗಳನ್ನು ಹಾಳು ಮಾಡುವಂತಹ ತಂತ್ರ ಉಪಾಯಗಳನ್ನು ಆತನು ಲಯ ಮಾಡುವುದಕ್ಕೆ, ಇಲ್ಲದ ಹಾಗೆ ಮಾಡುವುದಕ್ಕೆ ಯೇಸು ಕ್ರಿಸ್ತನು ಬಂದಿದ್ದಾನೆ. ಇವತ್ತು ಸಂಸಾರಗಳ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಸಂಸಾರಗಳಲ್ಲಿ ಅನೇಕವಾಗಿರುವಂತಹ ಭಿನ್ನಾಭಿಪ್ರಾಯಗಳು, ಆ ಸುಂದರವಾದಂತಹ ಗಂಡ ಹೆಂಡತಿಯರ ಬಾಂಧವ್ಯವನ್ನು ಕೆಡಿಸ್ತಾ ಇದ್ದಾರೆ ಯಾವುದೋ ಒಂದು ರೂಪದಲ್ಲಿ. ಹಾಗಾಗಿ ಇವತ್ತಿನ ದಿನ ನಾವು ಈ ಒಂದು ಕರೋನಾದೊಂದಿಗೆ ಕ್ರಿಸ್ಮಸ್ ಅನೇಕರು ಆಚರಣೆ ಮಾಡ್ತಾ ಇದ್ದಾರೆ. ಓಕೆ, ಒಳ್ಳೆಯದು. ಬಟ್ ನಾವು ಯಾವ ರೀತಿಯಲ್ಲಿ ಆಚರಣೆ ಮಾಡೋದು? ಆದಾಮ ಅವರು ಒಂದು ವೇಳೆ ಅವರಿಗೆ ದೇವರು ಮಿಸ್ ಆಗೋಗ್ಬಿಟ್ರು. ದೇವ್ರೇ ನೀನ್ ಎಲ್ಲಿದ್ದೀಯ ಅಂತ ಅಂದ್ಬಿಟ್ಟು ಅವ್ರು, ಯಾಕೆ ಅಂತಂದ್ರೆ ತೋಟದಿಂದ ಹೊರಗಡೆ ಹಾಕಿದ್ರು, ಆ ತೋಟದ ಸುತ್ತ ಕೂಡ ಬೆಂಕಿ ಕತ್ತಿಗಳನ್ನ ಇಟ್ರು. ಅವರು ಕೊನೆಗೆ ಕಾಡು ಗುಡ್ಡಗಳು ಅದು ಇದು ಅಂತ ಅಲದಾಡ್ತಾ ಇದ್ದಾರೆ. ಅಯ್ಯೋ, ದೇವರಿಂದ ನಾವು ದೂರ ಆಗಿದ್ದೀವಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ದೇವರೇ ನೀನಿಲ್ಲಿ, ದೇವರೇ ನೀವು ನನಗ್ ಬೇಕು, ದೇವರೇ ನೀನು ನನಗ್ ಬೇಕು ಅಂತ ಅಂದಿನಿಂದ ಇಂದಿನವರೆಗೂ ಕೂಡ ಅವರು ದೇವ್ರಿಗೋಸ್ಕರವಾಗಿ
ಅವರು ಬಯಸ್ತಾ ಇದ್ದಾರೆ. ಆದರೆ ದೇವರೇ ಹುಡುಕೊಂಡು ಆದಾಮ ಅವರನ್ನು ಮಾತ್ರ ಅಲ್ಲ, ನಮ್ಮೆಲ್ಲರನ್ನು ಹುಡುಕಿಕೊಂಡು ಆತನು ಮಹಿಮಾ ಲೋಕದಿಂದ ಮಣ್ಣಿನ ಲೋಕಕ್ಕೆ ಬಂದಿದ್ದಾನೆ. he came from glory to ground. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು ಮಹಿಮಾ ಲೋಕದಲ್ಲಿರುವಂತಹ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7, 8, 9 ಆತನು ಎಲ್ಲಿದ್ದಾನೆ ಅಂತಂದ್ರೆ, ಆತನು ದೇವಾದಿ ದೇವರಾಗಿದ್ರು, ಅತ್ಯುನ್ನತವಾದಂತ ಸ್ಥಾನದಲ್ಲಿದ್ರು, ದೈವವನ್ನು ಎಣಿಸದೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ಈ ಭೂಲೋಕದಲ್ಲಿ ಮಾನವನಾಗಿ ಲೋಕದಲ್ಲಿ ಜನಿಸಿ ಆತನು ಕಷ್ಟಗಳೊಂದಿಗೆ ಬೆಳೆದು ಆತನು ಮತ್ತು ದಾಸನ ರೂಪವನ್ನು ಧರಿಸಿಕೊಂಡು ಮರಣ ಕಂಬವನ್ನು ಊರುವಷ್ಟರ ಮಟ್ಟಿಗೆ ವಿಧೇಯನಾದನು. ಈ ಕಾರಣದಿಂದ 9ನೇ ವಚನದಲ್ಲಿ ಈ ಕಾರಣದಿಂದ ಆತನ ಹೆಸರು ಅತ್ಯುನ್ನತವಾದ ಸ್ಥಿತಿ. ಎಂತ ಅತ್ಯುನ್ನತವಾದ ಸ್ವರ್ಗ ಎಲ್ಲ ಆತನಿಗೆ ಅಡ್ಡ ಬೀಳಬೇಕು. ಆತನೇ ಒಡೆಯನೆಂಬುದಾಗಿ ಬಾಯಿಂದ ಅರಿವು ಮಾಡಿಕೊಳ್ಳಬೇಕು. ಆತನು ಸಾಮಾನ್ಯದವನಾದ್ರೆ ಆತನು ಅಂತ ಒಂದು ಮಹಾನುಭಾವ, ಅಂತ ಒಂದು ದೇವಾದಿ ದೇವರು. ಇವತ್ತು ದಿನ ನನಗೂ ನಿನಗೂ, ನನ್ನ ಸಂಸಾರಕ್ಕೂ ನಿಮ್ಮ ಸಂಸಾರಕ್ಕೂ, ನಮ್ಮೆಲ್ಲರ ಸಂಸಾರಕ್ಕೂ ಬೇಕಾದಾತನಾಗಿದ್ದಾನೆ. ಆತನಿದ್ದಿರುವಾಗ ನಮಗೆ ಸಮಾಧಾನದ ಮನೆ ಆಗುತ್ತೆ, ಆತನಿದ್ದರೆ ನಮಗೆ ಸಂತೋಷದ ಮನೆ ಆಗುತ್ತೆ. ಆತನಿಲ್ಲ ಅಂತಂದ್ರೆ ಗೋಳಾಟದ ಮನೆ ಆಗುತ್ತೆ, ದರಿದ್ರದ ಮನೆ ಆಗುತ್ತೆ, ಮತ್ತು ಅನೇಕ ವಿಧವಾಗಿರುವಂತ ತೊಂದರೆಗಳಿಗೆ ಒಳಗಾಗುವಂತ ಮನೆ ಆಗುತ್ತೆ. ದುಷ್ಟನು ಬಂದು ನಮ್ಮನ್ನು ತಪ್ಪುದಾರಿಗೆ ಎಳೆಯುತ್ತಾನೆ. ನಾವು ಒಂದ್ ವೇಳೆ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಕಳ್ಳನು ಅಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಅಂದ್ರೆ ಸೈತಾನನು ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕೊಯ್ಯುವುದಕ್ಕೂ ಬರುತ್ತಾನೆ ಹೊರತು ಇನ್ನೇನಕ್ಕೂ ಬರಲ್ಲ. ಇವತ್ತೊಂದು ದಿನ ಒಂದು ವೇಳೆ ಸೈತಾನ್ ಅಂದ್ರೆ ಏನು ಗೊತ್ತಾ? ಲೋಕ. ಆ ಲೋಕವನ್ನು ನಾವು ಹಿಂಬಾಲಿಸ್ತಾ ಹೋದ್ರೆ ನಾವು ಗಂಡ ಹೆಂಡತಿಯರಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ಬಿಟ್ಟು ಆತನನ್ನು ನಾವು ಅನುಸರಿಸದೆ ಲೋಕದಲ್ಲಿರುವಂತ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಮ್ಮ ತಾಬಿಟ್ಟು ಅದನ್ನೇ ಹಿಂಬಾಲಿಸಿದ್ರೆ ಕೊನೆಗೆ ಏನಾಗುತ್ತೆ ಅಂತ ಅಂದ್ರೆ ಕದ್ದುಕೊಳ್ತಾನೆ, ಕೊಯ್ಯುತ್ತಾನೆ, ಹಾಳು ಮಾಡುತ್ತಾನೆ. ಕೊನೆಗೆ ನಮ್ಮ ಜೀವನವೇ ಪತನವಾಗುತ್ತೆ. ಇದರಲ್ಲಿ ಎರಡು ಮನಸ್ಸಿಲ್ಲ. ಕದ್ದುಕೊಳ್ತಾನೆ ಅಂದ್ರೆ ಏನು? ನಮ್ಮ ಇನ್ನೋಸೆನ್ಸ್, ನಮ್ಮ ಅಮಾಯಕತ್ವವನ್ನು ಆತನ ಬುಟ್ಟಿಗೆ ಹಾಕೊಳ್ತಾನೆ. ಕೊನೆಗೆ ನಮ್ಮ ಮನಸ್ಸುಗಳನ್ನು ಕೊಯ್ತಾನೆ, ಹಾಳು ಮಾಡಾಕ್ ಕೊಡ್ತಾನೆ. ನಮ್ಮ ಜೀವನನೇ ದೇವರಿಂದ ದೂರ ಮಾಡ್ತಾನೆ. ಆದಾಮ ಹವ್ವ ದಂಪತಿಗಳನ್ನ ದೇವರು ಉಂಟು ಮಾಡಿಕೊಂಡಿರುವಂತ ದಂಪತಿಗಳನ್ನೇ ಅವನು ಡಿಸ್ಟರ್ಬ್ ಮಾಡಿರುವಂತವನು ಇವತ್ತು ನನ್ನೊಂದಿಗೆ ನಿನ್ನೊಂದಿಗೆ ಸುಲಭವಾಗಿ ಬರ್ತಾನೆ. ಎಚ್ಚರ, ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಜೀವನ ಮಾಡಿ. ಅದಕ್ಕೆ ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕೆ ಬಂದಿದ್ದಾನೆ. ಪಾಪ ಅಪರಾಧಗಳಲ್ಲಿ ಬಿದ್ದಿರುವಂತ ನಮ್ಮನ್ನು ಆತನು ಯೇಸು ಕ್ರಿಸ್ತನಲ್ಲಿ ಬದುಕಿಸುವುದಕ್ಕೆ ಆತನು ಬಂದಿದ್ದಾನೆ ಅನ್ನೋದನ್ನ ನಾವು ಮರಿಬಾರದು ಪ್ರಿಯರೇ. ಹಾಗಾದ್ರೆ ಮತ್ತು ಹೇಳ್ತಾ ಇದ್ದಾರೆ ಲೂಕನ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ಯೇಸು ಕ್ರಿಸ್ತನು ಯಾಕೆ ಬಂದಿದ್ದಾನೆ ಅಂತಂದ್ರೆ ಕೆಟ್ಟು ಹೋಗಿರುವ ಸಂಸಾರಗಳನ್ನು ಅದನ್ನು ಕಟ್ಟುವುದಕ್ಕೆ ಬಂದಿದ್ದಾನೆ. ಕೆಟ್ಟು ಹೋಗಿರುವಂತ ಸಂಸಾರಗಳನ್ನು ಸರಿ ಮಾಡುವುದಕ್ಕೆ, ಕೆಟ್ಟು ಹೋಗಿರುವಂತ ಲೂಕ 10 ಮನುಷ್ಯ ಕುಮಾರನ್ನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆ. ಯಾವ ಯಾರ ಕೆಟ್ಟ ಸಂಸಾರಗಳನ್ನು ಕೆಟ್ಟು ಹೋಗಿರುವಂತ ಸಂಸಾರಗಳನ್ನು ಹಾಗಾದ್ರೆ ನನ್ನ ಪ್ರಿಯ ಮಿತ್ರರೇ, ಮತ್ತೆ ಸ್ವಾಮಿ ಬಂದಿದ್ದಾನೆ. ನಾವು ಲೂಕನ ಸುವಾರ್ತೆ ಒಂದು ವೇಳೆ ನೋಡೋದಾಗಿದ್ರೆ ಅಲ್ಲಿ ನಮಗೆ ಕೆಲವು ವಿಷಯಗಳಿರುತ್ತೆ. 4ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ಕ್ರಿಸ್ತನು ನಮಗೆ ಪ್ರತ್ಯಕ್ಷನಾಗಿರುವಂತದ್ದು ಯಾಕೆ ಅಂದ್ರೆ ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ. ಬಡವರು ನಂಬರ್ 1. ಬಡವರು ಅಂದ್ರೆ ಯಾರು? ಆತ್ಮೀಕವಾಗಿ ದೇವರನ್ನು ಬಯಸಿ ಆ ದೇವರ ವಾಕ್ಯ ನಮ್ಗೆ ಬೇಕು ಅನ್ನುವಂಥವ್ರು, ಅಥವಾ ದೇವರ ಒಂದು ಅನ್ಯೋನ್ಯತೆ ಬೇಕು ಅನ್ನುವಂಥವ್ರಿಗೆ ಶುಭ ವರ್ತಮಾನವನ್ನು. ನೀವು ಒಂದು ವೇಳೆ ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ದೇವದೂತನು ಪ್ರತ್ಯಕ್ಷನಾಗಿ ಕುರಿ ಕಾಯುವಂತ ಕುರುಬರಿಗೆ ಪ್ರತ್ಯಕ್ಷನಾದಾಗ ಅವರ ಬೆಳಕನ್ನು ನೋಡಿ ಭಯ ಬಿದ್ರು. ಭಯ ಬೀಳ್ಬೇಡ್ರಿ. ಈಗ ನಾನು ಕರ್ತನ ಸನ್ನಿಧಿಯಲ್ಲಿರುವಂತ ದೇವದೂತನು ಗಬ್ರಿಯೇಲ ದೂತನು ನಾನು ನಿಮಗೆ ಒಂದು ಶುಭ ಸಮಾಚಾರವನ್ನು ತಿಳಿಸುತ್ತೇನೆ. ಅದೇನೆಂದರೆ ದಾವೀದನ ಊರಿನಲ್ಲಿ ನಿಮಗೋಸ್ಕರವಾಗಿ ಒಬ್ಬ ಲೋಕರಕ್ಷಕನು ಹುಟ್ಟಿದ್ದಾನೆ. ಆತನು ಮಹಾಪುರುಷನು. ಆತನು ಗುರುತು ಏನಂದ್ರೆ ಗುರುತು ಕೂಡ ಕೋಲಲ್ಲಿ ಬಟ್ಟೆಯಿಂದ ಸುತ್ತಿದಂತ ಒಂದು ಮಗು ನೀವು ಕಾಣ್ತೀರಿ. ಆತನೇ ಲೋಕರಕ್ಷಕನು. ನೋಡಿದ್ರ ಒಂದು ಶುಭ ಸಮಾಚಾರ. ನಮ್ಮೆಲ್ಲರಿಗೂ ಕೂಡ ಒಂದು ಶುಭ ಸಮಾಚಾರವನ್ನು ಆ ಲೋಕರಕ್ಷಕನ ಬಗ್ಗೆ ಇದೆ.
ಮತ್ತು ಆ ನಕ್ಷತ್ರ ಕೂಡ, ನಕ್ಷತ್ರವನ್ನು ಕಂಡಂತ ಜೋಯಿಸರು ಲೋಕರಕ್ಷಕನು ಹುಟ್ಟಿದ್ದಾನೆ, ಯಹೂದಿಗಳಿಗೆ ಅರಸನಾಗಿ ಹುಟ್ಟಿರುವಂತವನು ಮಹಾತ್ಮನಾಗಿದ್ದಾನೆ ಅಂತ ಅವರು ಹುಡುಕಿಕೊಂಡು ಬಂದರು. ಕುರುಬರು ಕೂಡ ಈ ಲೋಕರಕ್ಷಕನನ್ನು ನೋಡುವುದಕ್ಕೆ ರಾತ್ರೋರಾತ್ರಿ ಹೋಗಿ ನೋಡಿ ಮತ್ತೆ 2ನೇ ಅಧ್ಯಾಯ 15-18 ಅವರು ಸಾರಿದರು ಅಂತ ಇದೆ. ನೋಡಿದ್ರ? ಹಾಗಾದ್ರೆ ನನ್ನ ಪ್ರಿಯ ಮಿತ್ರರೇ, ಈ ಕ್ರಿಸ್ಮಸ್ ಸಂದರ್ಭಗಳಲ್ಲಿ ನಾವು ಲೋಕರಕ್ಷಕನು, ಮಹಾಪುರುಷನು, ಯುಗ ಪುರುಷನು, ಶಕ ಪುರುಷನು ಆತನು ಈ ಭೂಲೋಕದಲ್ಲಿ ಜನ್ಮ ತಾಳಿದ್ದರಿಂದಲೇ ಇವತ್ತು ನಮಗೆ ಯಾವಾಗ ಅಂತಂದ್ರೆ 1955 ಅಂತ ನಾನು ಹೇಳ್ತೀನಿ. ಅದು ಹೀಗೆ ಅಂದ್ರೆ ಕ್ರಿಸ್ತ ಶಕದಿಂದಲೇ ನಮ್ಗೆ ಪ್ರಾರಂಭ, ಅಪಾಯಿಂಟ್ಮೆಂಟ್ ಆಗ್ಲಿ, ರಿಟೈರ್ಮೆಂಟ್ ಆಗ್ಲಿ, ಅಥವಾ ಇನ್ನೇನೇ ಕಾರ್ಯಗಳನ್ನು ಮಾಡ್ಲಿ, ಎಲ್ಲದಕ್ಕೂ ಕೂಡ ಡೇಟ್ ಬರ್ತಾ ಇರುವಂತದ್ದು ಅಂತಂದ್ರೆ ಯೇಸು ಕ್ರಿಸ್ತನು ಹುಟ್ಟಿದ್ದರಿಂದಲೇ. ಆತನು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಪಾದಾರ್ಪಣೆ ಮಾಡಿದ ಆ ದಿನ ಇವತ್ತು ನಮಗೆ ಎಷ್ಟು ಸಂತೋಷ. ಆತನು ಮಹಾಪುರುಷನು, ಆತನು ಯುಗ ಪುರುಷನು, ಆತನು ಶಕ ಪುರುಷನು. ಆತನಲ್ಲಿ ರಾಜ್ಯ ಇಲ್ಲ, ಸೈನ್ಯ ಇಲ್ಲ, ಕತ್ತಿ ಕಟಾರ ಇಲ್ಲ, ಏನೂ ಇಲ್ಲ. ಆದ್ರೂ ಕೂಡ ಆತನು ಆ ಇಡೀ ಲೋಕವನ್ನೇ ಆಳುವಂತ ಮಹೋನ್ನತನಾಗಿದ್ದಾನೆ. ಅಲೆಕ್ಸಾಂಡರ್ ದ ಗ್ರೇಟ್, ಗ್ರೀಕ್ ಚಕ್ರವರ್ತಿ ಕ್ರಿಸ್ತ ಪೂರ್ವದಲ್ಲಿ ಇರುವಂತವನು ಒಂದು ವೇಳೆ ಪ್ರಪಂಚವನ್ನೇ ಗೆದ್ದರೂ ಕೂಡ ತನ್ನ ಪ್ರಾಣ ಹೋಗುವಾಗ ಪ್ರಾಣ ಉಳಿಸ್ಕೊಳ್ಳಕ್ಕಾಗದೇ ಇರುವಂತವನು, ಅವನು ಸೈನ್ಯವನ್ನು ಹಿಡ್ಕೊಂಡು ಎಲ್ಲರನ್ನೂ ಕೂಡ ಆತನು ಪ್ರಪಂಚವನ್ನು ಅಲುಗಾಡಿಸಿದಂತವನು. ಆದ್ರೆ ಯೇಸು ಕ್ರಿಸ್ತನ ಆ ತರದ್ದು ಏನೂ ಇಲ್ಲ. ಆತನ ಪ್ರೀತಿಯ ಸಂದೇಶ, ಆತನ ಪ್ರೀತಿಯ ಕಣ್ಣುಗಳು, ಆತನ ಪ್ರೀತಿಯ ಒಂದು ಜೀವನ ಇಡೀ ಜನರನ್ನು ಆಕರ್ಷಿಸ್ಕೊಳ್ತು. ಹಾಗಾದ್ರೆ ಇವತ್ತಿನ 750 ಕೋಟಿ ಜನ ಪ್ರಪಂಚದಲ್ಲಿ ಇದ್ರೂ ಕೂಡ ಅನೇಕರು ಹೇಳಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಸುಮಾರು 250-300 ಕೋಟಿ ಜನ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ. ಅವ್ರಿಗೆ ತಿಳಿದೇನೋ ಅವ್ರು ಯೇಸು ಸ್ವಾಮಿಯ ಆ ಪ್ರೀತಿಯ ಸಂದೇಶ, ಒಂದು ವೇಳೆ ಮಹಾತ್ಮ ಗಾಂಧೀಜಿಯವ್ರಿಗೂ ಕೂಡ ಯೇಸು ಕ್ರಿಸ್ತನ ಪ್ರೀತಿಯ ಸಂದೇಶ, ಪರ್ವತ ಪ್ರಸಂಗ ತುಂಬಾ ಇಷ್ಟ ಆಗಿದೆ. ಅಂಬೇಡ್ಕರ್ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ. ಡಾಕ್ಟರ್ ರಾಧಾಕೃಷ್ಣನ್ ಅವ್ರಿಗೂ ಕೂಡ ಇಷ್ಟ ಆಗಿದೆ. ಎಲ್ಲ ಮಹನೀಯರು ಯೇಸು ಕ್ರಿಸ್ತನಿಗೆ ಆಕರ್ಷಿತರಾಗಿದ್ದಾರೆ. ಸೂಚಿಸಿದಂತೆ ಆಕರ್ಷಿತವಾಗಿದೆ. ನಾನು ಪುಟ್ಟಪರ್ತಿಗೆ ಹೋಗಿರುವಾಗ ಅಲ್ಲಿ ಪುಟ್ಟಪರ್ತಿ ಇವರು ಸ್ವಾಮೀಜಿಗಳು ಅವರು ಇದ್ರು, ಪುಟ್ಟಪರ್ತಿ ಸಾಯಿಬಾಬಾ. ಅವರು ಸ್ಟೋನ್ ನಲ್ಲಿ ಹಾಕಿಸ್ಕೊಂಡಿದ್ದಾರೆ, ಅಲ್ಲೇ ಹಾಕಿದ್ದಾರೆ. ಅವರು ಒಂದು ಯಾರ್ಡ್ ಇದೆ ಪ್ರಶಾಂತಿ ನಿಲಯ ಮುಂದುಗಡೆ, ಅಲ್ಲಿ ನಾನು ಖುದ್ದಾಗಿ ನೋಡಿದ್ದೀನಿ. ಅಲ್ಲಿ ಎಲ್ಲ ಯೇಸು ಕ್ರಿಸ್ತನ ಏನದು ಮಾತುಗಳು, ಧನ್ಯತೆಗಳ ಬಗ್ಗೆ ಅಲ್ಲಿ ಬರೆದಿದ್ದಾರೆ. ಸೊ ಬರೆದ್ಬಿಟ್ಟು ಏನದು, ಇತರರಿಗೆ ಹಿಂಸೆ ಕೊಡಬೇಡ, ಇತರರನ್ನು ಕ್ಷಮಿಸು, ಇತರರಿಗೆ ನೀನು ದಯೆ ತೋರಿಸು, ಇತರರನ್ನು ಪ್ರೀತಿಸು. ನೋಡಿ ಎಂತ ಒಳ್ಳೆಯ ಮಾತುಗಳು. ಇಂಥ ಮಾತುಗಳಿಗೆ ನಿಜವಾಗಿಯೂ ಕೂಡ ಪ್ರಪಂಚ ಆಕರ್ಷಿತವಾಗಿದೆ. ಆ ಪುರುಷನಾತನು, ಆ ದೇವದೂತ ಹೇಳ್ತಾ ಇದ್ದಾನೆ, ಪ್ರಿಯರೇ, ಹಾಗಾದ್ರೆ ಈತನು ಸಾಮಾನ್ಯವಾದವನಲ್ಲ, ಇಡೀ ಲೋಕಕ್ಕೆ ಆತನು ಬೆಳಕಾಗಿದ್ದಾನೆ. ಸರ್ವ ಕುಲ, ಜಾತಿ, ಜನ, ಭಾಷೆ, ಬಣ್ಣ ಎಲ್ರಿಗೂ ಕೂಡ ಎಲ್ಲಾ ಸಂಸಾರಗಳಲ್ಲಿ ಕೂಡ ಕ್ರಿಸ್ತನು ಬೇಕಾಗಿರುವಾತನು ಆಗಿದ್ದಾನೆ. ಹಾಗಾದ್ರೆ ಕೆಟ್ಟು ಹೋಗಿರುವಂತದ್ದನ್ನು ಹುಡುಕಿ ರಕ್ಷಿಸುವುದಕ್ಕೂ ಮತ್ತೇನ್ ಮಾಡ್ತಾ ಇದ್ದಾನೆ, ಆತನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೂ. ಅದೇ 4ನೇ ಅಧ್ಯಾಯ 18ನೇ ವಚನ. ಮತ್ತೆ 2ನೇದು ಏನ್ ಹೇಳ್ತಾರೆ, ಸೆರೆಯಲ್ಲಿರುವವರಿಗೆ ಬಿಡುಗಡೆ ಕೊಡುವುದಕ್ಕೆ. ಸೆರೆ ಅಂದ್ರೆ ಏನು? ಅನೇಕ ವಿಧವಾದಂತಹ ಸಮಸ್ಯೆಗಳಲ್ಲಿ, ಆ ಪಾಪದಲ್ಲಿ ಅಂಟಿಕೊಂಡಿರುವಂತವರಿಗೆ. ಪಾಪ ಮಾಡುವವನು ಪಾಪಕ್ಕೆ ಗುಲಾಮನು ಅಂತ ಅಂದ್ಬಿಟ್ಟು ಯೋಹಾನನು ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನದಲ್ಲಿ ರೆಕಾರ್ಡ್ ಆಗಿದೆ. ಯಾರು ಪಾಪ ಮಾಡ್ತಾರೋ ಅದು ಅಬಿಚುವಲ್ ಸಿನ್ ಅಂತಾನು ಕೂಡ ಹೇಳ್ತಾರೆ. ಎಷ್ಟು ಅನ್ಕೊಂಡ್ರು ಕೂಡ ಬಿಡಕ್ ಆಗ್ತಾ ಇಲ್ಲ. ಅನೇಕರು ಹೇಳ್ತಾರೆ, ಅಯ್ಯೋ ಇದರಿಂದ ನಾನು ಬಿಡುಗಡೆ ಆಗ್ಬೇಕು. ಇದು ಒಂದು ಸೆರೆ, ಇದೊಂಥರ ಬಾಂಡೇಜ್. ದೇವರು ಯೇಸು ಕ್ರಿಸ್ತನು ಅದಕ್ಕೋಸ್ಕರ ಬಂದಿದ್ದಾನೆ. ಇವತ್ತು ಯೇಸು ಸ್ವಾಮಿಯನ್ನ ನಿನಗೆ ಬೇಕು. ಅನೇಕ ಯವನಸ್ಥರು, ನನಗೆ ಒಂದು ಸಲ ಬೆಳಗಾವಿನಲ್ಲಿ ಒಬ್ಬ ಯವನಸ್ಥನು ಬಂದು, ಸರ್ ಇವತ್ತು ವಾಕ್ಯ ಕೇಳಿಸ್ಕೊಂಡೆ, ನನಗೂ ಕೂಡ ಯೇಸ್ವಾಮಿ ಕಡೆ ನಂಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ನಾನು ಪಾಪ ಬಿಡಕ್ ಆಗ್ತಾ ಇಲ್ಲ. ಎಷ್ಟೋ ಸಲ ಅನ್ಕೊಂಡಿದ್ದೀನಿ. ಏನಪ್ಪಾ ಅಂತಂದ್ರೆ, ಅವನು ತೋರಿಸ್ತಾನೆ ಶರ್ಟು, ಫುಲ್ ಶರ್ಟ್ ಬಿಚ್ಚಿ ತೋರಿಸುವಾಗ ಅವನು ಇಂಜೆಕ್ಷನ್ ಹಾಕೊಂಡ್ರೆ, ಡ್ರಗ್ ಹಾಕೊಂಡ್ರೇನೆ ನೆಮ್ಮದಿ ಇಲ್ಲ ಅಂತಂದ್ರೆ ಆಗೋದಿಲ್ಲ ಸಾರ್. ನಾನೇನ್ ಮಾಡ್ಲಿ, ಇದರಿಂದ ಯಾರು ಬಿಡಿಸ್ತಾರೆ? ಪ್ರಾರ್ಥನೆ ಮಾಡಿ ಆವತ್ತಿನಿಂದ ಆವತ್ತನಿಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿ, ಯೇಸು ಕ್ರಿಸ್ತನನ್ನು ನಿನ್ನ ಹೃದಯಕ್ಕೆ ತಕ್ಕೋ. ನೀನ್ ಮೇಲ್ ತುಟಿಗಳಿಂದ ಅಲ್ಲ, ಹೃದಯದ ಪೂರ್ವಕವಾಗಿ
ಆತನು ತಗೊಂಡ. ನೆಕ್ಸ್ಟ್ ಇನ್ನೊಂದು ಸಲ ಹೋದಾಗ, ಸರ್ ನಾನು ಪಾಪ ಬಿಟ್ಬಿಟ್ಟಿದ್ದೀನಿ, ಇವತ್ತು ನಾನೊಂದು ಕ್ಲಿನಿಕ್ ಹಾಕೊಂಡಿದ್ದೀನಿ, ನಾನೇ ಸ್ವಂತವಾಗಿ ಇವಾಗ ಅನೇಕರಿಗೆ ನಾನೇ ಹೇಳೋ ತರ ಬಿಡಿಸ್ತಾರೆ, ದೇವ್ರು ಬಿಡಿಸ್ತಾರೆ. ಇನ್ನೊಬ್ರು ಬೆಂಗಳೂರಿನಲ್ಲಿ ಫ್ರಾನ್ಸಿಸ್ ಅಂತ ಇದ್ದಾರೆ, ಚೈನ್ ಸ್ಮೋಕರ್. ಎಷ್ಟೋ ಆತನು ಕುಡಿತಾನೆ ಇರ್ತಾರೆ ಸಿಗರೇಟ್ಗಳು. ಯೇಸು ಕ್ರಿಸ್ತನು ಆತನ ಜೀವನಕ್ಕೆ ಬಂದ ಕೂಡ್ಲೆ ಬಿಟ್ಬಿಟ್ಟ. ಕೆಲವರಿಗೆ ಆಗಲ್ಲ ಅಂತ ಹೇಳ್ತಾರೆ. ಆಗಲ್ಲ ಅಂತ ಅಂದ್ರೆ ನಿನ್ನಲ್ಲಿ ಇನ್ನೂ ಕೂಡ ಅದ್ರ ಮೇಲೆ ವ್ಯಾಮೋಹ ಇದೆ ಅಂತ ಅರ್ಥ. ಯೇಸು ಕ್ರಿಸ್ತನಿಗೆ ನಿಜವಾಗಿ ಕೂಡ ನಿನ್ನನ್ನು ಒಪ್ಪಿಸ್ಕೊಡ್ತೇನೆ, ಬಿಡುಗಡೆ ಯಾಕಾಗೋದಿಲ್ಲ? ಹಂಗಾದ್ರೆ ಯೇಸು ಕ್ರಿಸ್ತನು ಬಿಡುಗಡೆ ಮಾಡೋದಕ್ಕೆ ಬಂದಿದ್ದಾನಲ್ಲ, ಮತ್ತೆ ಅನೇಕರು ಆತ್ಮೀಕ ಕೂಡಲಿದ್ದಾರೆ. ಮನಸ್ಸು ಮುರಿದು ಹೋಗಿರುವಂತ ಗಂಡ ಹೆಂಡತಿಯರನ್ನ ಕಟ್ಟುವುದಕ್ಕೆ ಬಂದಿದ್ದಾನೆ ಯೇಸು ಕ್ರಿಸ್ತನು. ಮುರಿದು ಹೋಗಿರುವಂತ ಮನಸ್ಸುಗಳನ್ನು ಆತನು ಕಟ್ಟುತ್ತಾನೆ. ಕರ್ತನನ್ನು ನೇಮಿಸಿದಂತ ಶುಭ ವರ್ತಮಾನವನ್ನು ತಿಳಿಸ್ತಾನೆ. 5 ಕಾರ್ಯಗಳು ಅದರಲ್ಲಿದೆ. ಆದ್ರೆ ಈ ಗಂಡ ಹೆಂಡತಿಯರಾಗಿರುವಂತವ್ರು ನಮಗೋಸ್ಕರವಾಗಿ ಬಂದ ಯೇಸು ನಮ್ಮ ಮನೆಯಲ್ಲಿರ್ಬೇಕು. ಒಂದು ಸಲ ಕ್ರಿಸ್ಮಸ್ ಮಾಡ್ತಿದ್ರಂತೆ. ಆ ಕ್ರಿಸ್ಮಸ್ ಕಾಲ, ಅದು ಕ್ರೈಸ್ತರ ಕಾಲದಲ್ಲಿ ಎಲ್ಲರೂ ಕ್ರೈಸ್ತರಿದ್ದಾರೆ. ಹ್ಯಾಪಿ ಕ್ರಿಸ್ಮಸ್, ವೆಲ್ಕಮ್ ಕ್ರಿಸ್ಮಸ್, ಆ ಕ್ರಿಸ್ಮಸ್ ಅಂತ ಅಂದ್ಬಿಟ್ಟು ಎಲ್ಲರೂ ಹಾಕ್ತಾರೆ. ಒಂದು ಸಲ ಒಬ್ಬ ವ್ಯಕ್ತಿ ಹೋಗಿ ಒಂದು ಹೆಣ್ಮಗಳನ್ನ ಕೇಳ್ತಾ ಇದ್ದಾರೆ, ಅಮ್ಮ ಏನಮ್ಮ ವಿಶೇಷ ಅಂತಂದ್ರೆ, ಅಯ್ಯ ನಾಳೆ ಕ್ರಿಸ್ಮಸ್, ಅದಕ್ಕೋಸ್ಕರ ಇವತ್ತೆಲ್ಲ ಸುಣ್ಣ ಬಣ್ಣ ಹೊಳ್ತಿದೀವಿ, ಹೊಸ ಬಟ್ಟೆ ಎಲ್ಲ ತಗೊಂಡಿದೀವಿ, ನಾವು ತಿಂಡಿ ಎಲ್ಲ ಮಾಡ್ತಾ ಇದ್ದೀವಿ, ನಾಳೆ ನಾವು ಸತತವಾಗಿ ಅದ್ದೂರಿಯಾಗಿರ್ತೀವಿ, ಮನೆ ಮೇಲೆ ಸ್ಟಾರ್ ಹಾಕಿದೀವಿ, ಎಲ್ಲ ಮಾಡಿದೀವಿ ಅಂತ ಹೇಳ್ತಾರೆ. ಹೌದಮ್ಮ, ಬಹಳ ಒಳ್ಳೆಯದಮ್ಮ, ತುಂಬಾ ಸಂತೋಷ. ನಮ್ಮ ಮನೆಯಲ್ಲಿ ಕ್ರಿಸ್ತನಿದ್ದಾನೋ? ಏನ್ ಸರ್ ಹಂಗೆ ಕೇಳ್ತೀರಿ? ನಾವು ಕ್ರೈಸ್ತರು ಸರ್, ನಾವು ನೋಡಿ ಸ್ಟಾರ್ ಹಾಕಿದೀವಿ, ಮನೆಯೆಲ್ಲ ಅಲಂಕಾರ ಮಾಡಿದೀವಿ, ಹೊಸ ಬಟ್ಟೆ ತಗೊಂಡಿದೀವಿ, ನಾವು ನಾಳೆ ಬಿರಿಯಾನಿಗೋಸ್ಕರ ರೆಡಿ ಮಾಡ್ತಾ ಇದ್ದೀವಿ, ಎಲ್ಲ ತಿಂಡಿಗಳು ಮಾಡಿದೀವಿ. ಇಲ್ಲಮ್ಮ, ನಿಮ್ಮ ಮನೆಯಲ್ಲಿ ಕ್ರಿಸ್ತನಿದ್ದಾನ? ಅವಳಿಗೆ ತಿಕ್ಲಿಡ್ದೋಯ್ತು. ಏನಿರುತ್ತ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂದ್ಬಿಟ್ಟು ಒಳಗಡೆ ಯಜಮಾನ್ರಿಗೆ ಹೋಗಿ ಹೇಳೋದಿಕ್ಕೆ, ಏನ್ರಿ ಯಾರ ತಲೆ ತಿನ್ನೋನ್ ಬಂದ್ಬಿಟ್ಟಿದ್ದಾನೆ, ಕ್ರಿಸ್ತನಿದ್ದಾನ ನೋಡಿದ್ರ? ಹಾಗಾದ್ರೆ ಎಲ್ಲ ಇರುತ್ತೆ, ಕ್ರಿಸ್ತನ್ ಇರೋದಿಲ್ಲ. ಕ್ರಿಸ್ತನ್ ಇಲ್ಲದೆ ಇರುವಂತ ಕ್ರಿಸ್ಮಸ್ ಕಟ್ಕೊಂಡು ಏನ್ ಮಾಡ್ತೀವಿ? ಹಬ್ಬ ಮಾಡೋದು ಅಂತಂದ್ರೆ ಏನದ ಹಬ್ಬ? ಹಬ್ಬ ಅಂದ್ರೆ ಏನ್ ಗೊತ್ತಾ? ಲೂಕನ ಸುವಾರ್ತೆ 15ನೇ ಅಧ್ಯಾಯ ಡೆಫಿನೇಷನ್ ಹೇಳ್ತೀನಿ, ಹಬ್ಬದ ಡೆಫಿನೇಷನ್. 15ನೇ ಅಧ್ಯಾಯ 7ನೇ ವಚನ 24ನೇ ವಚನ, ಆ 2 ವಚನಗಳಲ್ಲಿ ಹಬ್ಬ ಅಂತ ಇದೆ ನೋಡಿ. ಹಬ್ಬ ಏನದು? ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಂಡ್ರೆ ಪರಲೋಕವೇ ಸಂತೋಷ ಪಡ್ತದೆ. ಅದು ದೊಡ್ಡ ಮಹಾ ಹಬ್ಬ. ಜಾಯ್, ಗ್ರೇಟ್ ಜಾಯ್. ಅಲ್ಲಿ ಒಬ್ಬ ಪಾಪಿ ದೇವರ ಕಡೆಗೆ ತಿರ್ಕೊಳ್ಳೋದು ದೊಡ್ಡ ಹಬ್ಬ ರೀ. ಅದೇ 24ನೇ ವಚನದಲ್ಲಿ ತಪ್ಪಿ ಹೋದ ಮಗನು ತಂದೆಯ ಬಳಿಗೆ ಬಂದಾಗ ಆ ತಂದೆ ನೋಡಿ ಅವನಿಗೆ ಮತ್ತೆ ಕಳ್ಕೊಂಡಿರೋದನ್ನೆಲ್ಲ ಆತನಿಗೆ ಕೊಟ್ಟು ಹಬ್ಬ ಮಾಡೋಣ ಅಂತ ಹೇಳ್ತಾರೆ. ಹಬ್ಬ ಅಂತಂದ್ರೆ ನೀನು ದೇವರ ಕಡೆಗೆ ತಿರುಗಿಕೊಳ್ಳುವುದು, ಲೋಕವನ್ನು ಬಿಟ್ಟು ಬಿಡುವುದು, ಪಾಪವನ್ನು ಬಿಡುವುದು, ಅನ್ಯಾಯ, ಅಕ್ರಮ, ನೀಚತನ, ವೈರತ್ವ, ಭ್ರಷ್ಟತ್ವ, ನಾನತ್ವ ಬಿಟ್ಟು ಕರ್ತನ ಕಡೆಗೆ ಗಂಡ ಹೆಂಡತಿ ತಿರುಗುವಂಥದ್ದು, ದೇವರಿಗೋಸ್ಕರವಾಗಿ ಗಂಡ ಹೆಂಡತಿರು ಸಂಸಾರ ಮಾಡುವಂಥದ್ದು. ಹಾಗಾದ್ರೆ ನನ್ನ ಪ್ರಿಯ ಮಿತ್ರರೇ, ನಿಜವಾದ ಕ್ರಿಸ್ಮಸ್ ಆಚರಣೆ ಮಾಡುವಂಥದ್ದು ಅಂದ್ರೆ ಏನ್ ಗೊತ್ತಾ? ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ಮಸ್ ಅಂತಂದ್ರೆ ಕ್ರಿಸ್ತನನ್ನು ಆರಾಧನೆ ಮಾಡುವಂಥದ್ದು. ಕ್ರಿಸ್ಟೋಸ್ ಮಾಸ್ ಅಂತ ಅಂದ್ಬಿಟ್ಟು ಗ್ರೀಕ್ ಪದ ಇದೆ. ಅದು ಆ ಗ್ರೀಕ್ ಪದದಿಂದ ಬಂದಿರುವಂತ ಈ ಕ್ರಿಸ್ಮಸ್ ಅನ್ನುವಂಥದ್ದು, ಇದು ಸುಮಾರು ಕ್ರಿಸ್ತ ಶಕ 326ನೇ 26 ಇರ್ಬೋದು ಅಂತ ಅನಿಸ್ತದೆ ನನಗೆ. ಆಗ ಅನ್ನುವಂತ ಈ ಒಂದು ರಾಜರಿಂದ ಉತ್ಪತ್ತಿ ಆಗಿರುವಂತ ದೊಡ್ಡ ಹಿನ್ನೆಲೆ ಇದೆ ಬಿಡ್ರಿ. ಅದ್ರ ಬಗ್ಗೆ ನಾವ್ ಇವಾಗ ಚರ್ಚೆ ಮಾಡುವಂತದ್ದಲ್ಲ, ನಮ್ಗಿರುವಂತ ಅವಕಾಶ ಇದೆ. ಅದರಿಂದ ಇದು ಅಲ್ಲಿಂದ ಬಂತು. ಬಂದ ಮೇಲೆ ಅದು ಓಕೆ ಫೈನ್, ಇಲ್ಲ ಅಂತ ಅಂದ್ರೆ ಏನಿಲ್ಲ. ಬಟ್ ಬಂದಿದ್ದು ನಿಜ. ಬಗ್ಗೆ ಇವತ್ತು ದಿನ ಆಗಿಲ್ಲ. ಬಂದಿದ್ದು ಲೋಕ ರಕ್ಷಕನಾಗಿ ಲೋಕ ರಕ್ಷಣೆ ಕೊಟ್ಟಿದ್ದಾನೆ ಮತ್ತು ಈ ಲೋಕದಲ್ಲಿ ಆತನು ಜೀವನ ಮಾಡಿದ್ದಾನೆ ಮತ್ತು ಲೋಕಕ್ಕೆ ಹೇಳಿ ಬರ್ತಾರೆ. ತಿರುಗಿ ಬರೋದ್ರೊಳಗೆ ನಾವು ರಕ್ಷಣೆ ಹೊಂದಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಕರ್ತನೇ ಅಂತ ಅಂದ್ಬಿಟ್ಟು ಯಾರ್ಯಾರು ಸತ್ಯದಲ್ಲಿ ಜೀವಿಸ್ಬೇಕು ಅಂತ ಅಂದ್ಬಿಟ್ಟು ಈ ಒಂದು ವ್ಯವಸ್ಥೆ ಆಗಿದೆ. ಹಾಗಾದ್ರೆ ಇವತ್ತೊಂದು ದಿನ ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ಮಸ್ ಅಂತ ಅಂದ್ರೆ ಕ್ರಿಸ್ತನನ್ನು ಆರಾಧನೆ ಮಾಡುವಂಥದ್ದು. ಕ್ರಿಸ್ತನನ್ನು ಆರಾಧನೆ ಹೇಗ್ ಮಾಡ್ತೀರಿ ನೋಡಿ. ಆ ಜೋಯಿಸರು ಹೆಂಗ್ ಮಾಡಿದ್ರು ಗೊತ್ತಾ? ಜೋಯಿಸರು ಒಬ್ಬನು ತಂದ, ಓ ಮಗುವಿಗೆ ಆರಾಧನೆ ಮಾಡುವಾಗ ನೀನು ರಾಜಾದಿರಾಜನು. ಈ ಬಂಗಾರ ಅನ್ನುವಂಥದ್ದು ರಾಜನಿಗೆ ಒಂದು ಅಧಿಕಾರಕ್ಕೆ ಅದು ಸೂಚನೆ ಆಗಿದೆ.
ನಿನ್ನಂತ ರಾಜ ಬೇರೆ ಯಾರೂ ಇಲ್ಲ ಅಪ್ಪ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ನಾವು ಒಂದು ವೇಳೆ ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 16ನೇ ವಚನ ನೋಡಿದ್ರೆ ಆತನ ಹೆಸರು ರಾಜಾದಿರಾಜನು, ಒಡೆಯರ ಒಡೆಯನು, ಆತನ ಆಡಳಿತವು ಆತನ ತೊಡೆಯ ಮೇಲೆ ಅದು ಇತ್ತು ಅಂತ ಅಂದ್ಬಿಟ್ಟು ನಾವು ನೋಡ್ತೇವೆ. ನೋಡಿದ್ರ ಅವರು ಆತ್ಮಾರ್ಥವಾಗಿ ಆರಾಧನೆ ಮಾಡಿದ್ರು. ಇವತ್ತಿನ ದಿನ ಏನ್ ಮಾಡ್ತಾ ಇದೀವಿ ನಾವು? ಆರಾಧನೆ, ನಿಜವಾದ ಆರಾಧನೆ. ಎರಡನೇ ಜೋಯಿಸ್ ಏನ್ ಮಾಡ್ದ? ಧೂಪ ಕೊಟ್ಟ. ಧೂಪ ಏನಕ್ಕೆ ಸೂಚನೆ ಆಗಿದೆ? ಧೂಪ ಡಿವಿನಿಟಿಗೆ ಸೂಚನೆ ಆಗಿದೆ, ಅಂದ್ರೆ ದೈವತ್ವಕ್ಕೆ. ಇವತ್ತಿಗೂ ಕೂಡ ಧೂಪ ಹಾಕೋದು ಯಾರಿಗಾಗ್ತಾರೆ? ಅದೇ ಹಳೆ ಒಡಂಬಡಿಕೆ ಸಂಪ್ರದಾಯನೇ ನೋಡ್ರಿ, ಧೂಪ ಹಾಕ್ತಾ ಇದ್ರು ದೇವರಿಗೆ. ಆ ಧೂಪ ಹೋಗಿ ದೇವರಿಗೆ ಆ ಎಸೆನ್ಸ್, ಆ ಅರೋಮ, ಅದು ದೇವರಿಗೆ ಪ್ರೀತಿ ಬರ್ತಾ ಇತ್ತು. ಸೊ ದೇವ್ರು ಬಂದು ಮನುಷ್ಯರಿಗೆ ಆತನು ಮಾತಾಡ್ತಾ ಇದ್ರು. ಹಾಗಾದ್ರೆ ಅದರ ಸೂಚನೆ ಏನು ಅಂದ್ರೆ, ನೀನೊಬ್ಬನೇ ದೇವರು, ನಿನ್ನ ಹೊರತು ಇನ್ಯಾರೂ ಇಲ್ಲ, ಇಡೀ ಲೋಕ ಸೃಷ್ಟಿಕರ್ತನ ನೀನೇ ತಂದೆ, ನೀನು ಮಾತ್ರ ಇಡೀ ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಎಲ್ಲವನ್ನು ಉಂಟು ಮಾಡಿರುವಂತ ಸರ್ವೇಶ್ವರನು ಅಂತ ಅಂದ್ಬಿಟ್ಟು ಅದು ಆತನಿಗೆ ದೈವತ್ವವನ್ನು ಬಗ್ಗೆ ಆತನ ಆರಾಧನೆ ಮಾಡ್ತಾರೆ. ಓಕೆ, ಆ ಬೋಳ ಏನು? ರಕ್ತ ಬೋಳ ಅಂತ ಹೇಳ್ತಾರೆ. ಬೋಳ ಏನಕ್ಕೆ ಸೂಚನೆ ಆಗಿದೆ ಅಂತಂದ್ರೆ, ಈ ಬೋಳವನ್ನು ಯಾಕೆ ಉಪಯೋಗಿಸ್ತಾ ಇದ್ರು ಅಂದ್ರೆ, ಈ ಸುಮಾರು 3500 ವರ್ಷಗಳ ಹಿಂದೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ. ದೊಡ್ಡ ದೊಡ್ಡ ವ್ಯಕ್ತಿಗಳು ಸತ್ತೋದಾಗ ಅವರ ಹೆಣಗಳು ಸುಡದಂಗೆ ಇರ್ಲಿ ಅಂತ ಬೋಳ ಹಾಕ್ತಾ ಇದ್ರು. ಆ ಬೋಳ ಹಾಕಿ ಅದನ್ನ ಮಮ್ಮೀಸ್ ಅಂತ ಹೇಳ್ತಾ ಇದ್ರು, ಕೂಡ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಹಾಗಾದ್ರೆ ಅದಕ್ಕೆಲ್ಲ ಇಸ್ರೇಲ್ಗೆ ಹೋದವರೆಲ್ಲ ನೋಡಿರ್ಬೋದೇನೋ. ಸೊ ನಾನಂತೂ ಹೋಗಿಲ್ಲ, ಬಟ್ ಅದು ಕೆಡದಂಗಿರೋದಕ್ಕೆ ಅವನೇನೋ ಅಂತ ಆರಾಧನೆ ಮಾಡ್ತಾನೆ. ದೇವರೇ, ನಿನಗೆ ಮರಣ ಇಲ್ಲಪ್ಪ, ನಿನ್ನ ದೇಹ ಇಲ್ಲ, ನೀನು ಮಾತ್ರ ಸಜೀವನಾಗಿರುವಂತ ದೇವರು ಸ್ವಾಮಿ, ನಿನಗೆ ಮರಣ ಇಳಿಯೋದಿಲ್ಲ ಅಂತ ಆರಾಧನೆ ಮಾಡುದು. ನೋಡಿದ್ರ, ಈ 3 ಆರಾಧನೆ ಇಂಥದ್ದು ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡ್ಬೇಕು. ಈ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡುವಂತ ಕುಟುಂಬ ನಿಜವಾದ ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ. ಇನ್ನೂ ಒಂದು ನಾನು ಹೇಳ್ಬಿಟ್ಟು ಬೇಗನೆ ಮುಗಿಸ್ಬಿಡ್ತೇನೆ. ಕ್ರಿಸ್ಮಸ್ ಅನ್ನುವಂಥದ್ರಲ್ಲಿ 9 ಅಕ್ಷರಗಳಿರುತ್ತೆ. ಈ 9 ಅಕ್ಷರಗಳು ನಮಗೆ ಜಸ್ಟ್ ಸುಮ್ಮನೆ ಹೈಲೈಟ್ ಮಾಡ್ತಾ ಹೋಗ್ತೀನಿ, ಡೀಪ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಕ್ ಆಗುದಿಲ್ಲ, ಟೈಮ್ ಜಾಸ್ತಿ ತಗೊಳುತ್ತೆ. ಸಿ ಸ್ಟ್ಯಾಂಡ್ಸ್ ಫಾರ್, ಅವ್ರು ಆರಾಧನೆ ಹೆಂಗ್ ಮಾಡ್ತಾ ಇದ್ರು ಅಂದ್ರೆ, ಓ ಕ್ರಿಯೇಟರ್ ಗಾಡ್, ನೀನು ಸೃಷ್ಟಿಕರ್ತನಾದ ದೇವರು. ಆದಾಮ ಅವರು ಒಂದು ವೇಳೆ ಆರಾಧನೆ ಮಾಡಿರ್ಬೋದು, ನಮ್ಮನ್ನು ಉಂಟು ಮಾಡಿದ ಕರ್ತನೆ, ನಿನ್ನಿಂದ ನಾವು ಉತ್ಪತ್ತಿ ಆಗಿದೀವಪ್ಪ, ನಮ್ಮನ್ನು ನಿರ್ಮಾಣ ಮಾಡಿದಂತ ನೀನು ಸ್ವಾಮಿ, ಉಸಿರು ಕೊಟ್ಟ ದೇವರೇ, ನಿನಗೆ ಆರಾಧನೆ. ಈ ನಮಗೋಸ್ಕರವಾಗಿ ಈ ಕಾಯಿ ಪಲ್ಯಗಳನ್ನ, ಸೂರ್ಯ ಚಂದ್ರ ನಕ್ಷತ್ರಗಳನ್ನ, ಈ ಆಕ್ಸಿಜನ್ ಅನ್ನ ಎಲ್ಲ ಉಂಟು ಮಾಡಿದ ತಂದೆಯೇ. ನೋಡಿದ್ರ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನ, ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಎಲ್ಲವನ್ನು ಮಾಡಿದಾತನೇ ನಿನಗೆ ಆರಾಧನೆ. ಇಟ್ ಸ್ಟ್ಯಾಂಡ್ಸ್ ಫಾರ್ ಹೋಲಿ ಗಾಡ್. ನಿನ್ನಂತ ಪರಿಶುದ್ಧನಾದ ದೇವರು ಯಾರು ಇಲ್ಲ ಸ್ವಾಮಿ. ಅಪ್ಪ, ನಾವು ಅಪವಿತ್ರವಾಗಿದ್ದೇವಪ್ಪ, ಆದ್ರೆ ನೀನು ಮಾತ್ರ ಪವಿತ್ರನು ಸ್ವಾಮಿ. ಅಪ್ಪ, ನಿನ್ನಲ್ಲಿ ಸ್ವಲ್ಪವೂ ಕೂಡ ನಿನ್ನಲ್ಲಿ ಕರ್ತನೆ ಪಾಪ ಅನ್ನೋದು ಇಲ್ಲ ಸ್ವಾಮಿ. ಕರ್ತನಾದ ದೇವರೇ, ಹೌದು, ನೀನು ನೀತಿವಂತನು. 2 ಕೊರಿಂಥ 5ನೇ ಅಧ್ಯಾಯ 21ನೇ ವಚನ, ಅನೀತಿವಂತನಾಗಿರುವಂತ ನಮಗೋಸ್ಕರವಾಗಿ ನೀತಿವಂತನಾಗಿರುವಂತ ನಿನ್ನನ್ನು ದೇವರು ಆತನು ನಮ್ಮ ಪ್ಲೇಸ್ ನಲ್ಲಿಟ್ಟು ನಮಗೆ ನೀತಿಯನ್ನು ಕೊಟ್ಟಿದ್ದಾನೆ. 1 ಪೇತ್ರ 2ನೇ ಅಧ್ಯಾಯ 21, 22, 23ರಲ್ಲಿ, ಓ ದೇವರೇ, ನಿನ್ನ ಬಾಯಿಯಲ್ಲಿ ಸುಳ್ಳು ಬರಲಿಲ್ಲ, ವಂಚನೆ ಮಾತುಗಳು ಬರಲಿಲ್ಲ, ನೀನು ಪರಿಶುದ್ಧನಾದ ದೇವರು. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 45ನೇ ವಚನದಲ್ಲಿ ಆತನ ಚಾಲೆಂಜ್ ಮಾಡ್ತಾನೆ, ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವಂತವ್ರು ನಿಮ್ಮಲ್ಲಿ ಯಾರಿದ್ದಾರೆ ಬನ್ನಿ ಅಂತ. ನೋಡಿ, ಲೋಕದಲ್ಲಿ ಚಾಲೆಂಜ್ ಮಾಡಿರುವಂತ ಎಷ್ಟೋ ಜನ ಮಹನೀಯರು ಹುಟ್ಟಿದ್ರು, ಎಷ್ಟೋ ಜನ ಹೋದ್ರು, ಆದ್ರೆ ಒಬ್ಬರಾದ್ರೂ ಈ ಚಾಲೆಂಜ್ ಮಾಡ್ಲಿಲ್ಲ, ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವಂತವ್ರು ಯಾರಿದ್ದೀರಿ ಅಂತ. ಯಾಕೆ ಅಂತಂದ್ರೆ ಆತನಿಗೆ ಪಾಪ ಇಲ್ಲ. ಇಬ್ರಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಲ್ಲಿ, ಆತನು ನಮ್ಮ ಹಾಗೆ ಶೋಧಿಸಲ್ಪಟ್ಟನು, ಆದ್ರೆ ಪಾಪ ಮಾಡ್ಲಿಲ್ಲ. ಲೂಕನ ಸುವಾರ್ತೆ 4ನೇ ಅಧ್ಯಾಯ 13ನೇ ವಚನದಲ್ಲಿ, ಸಕಲ ವಿಧವಾದ ಶೋಧನೆಗಳನ್ನು ಯೇಸು ಸ್ವಾಮಿ ಮನುಷ್ಯರು ಎದುರಿಸಿದಂತ ಶೋಧನೆಗಳನ್ನು ಎದುರಿಸಿದ್ರು, ಪಾಪ ಮಾತ್ರ ಮಾಡಲಿಲ್ಲ. ಪ್ರಿಯರೇ, ಅಂತ ಹೋಲಿ ಗಾಡ್ ಆರಾಧನೆ ಅರ್ಥ ಬೇಕು. ಅದು ನಿಜವಾದ ಕ್ರಿಸ್ಮಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಆರ್ ಸ್ಟ್ಯಾಂಡ್ಸ್ ಫಾರ್ ರಿಡೀಮರ್ ಗಾಡ್. ನೀನೊಬ್ಬನೇ ನಮ್ಮನ್ನು ಬಿಡುಗಡೆ ಕೊಡುವಂತ ಬಿಡುಗಡೆ ನಾಯಕನು ನೀನು ಸ್ವಾಮಿ. ಹೌದು ಕರ್ತನೆ, ನಮಗೆ ಲೋಕ ರಕ್ಷಕನು ನಮ್ಮನ್ನು, ಹೌದು, 1 ತಿಮೋತಿ 1ನೇ ಅಧ್ಯಾಯ 15ನೇ ವಚನ, ನನ್ನನ್ನು ರಕ್ಷಿಸಿದ ದೇವರೇ, ಪಾಪ ಮಾಡಿದ ನನ್ನನ್ನು ನೀನು ರಕ್ಷಿಸಿದೆಯಾ, ಆರಾಧನೆ ಮಾಡಬೇಕು. ಐ ಸ್ಟ್ಯಾಂಡ್ಸ್ ಫಾರ್ ಇಮ್ಯೂಟಬಲ್ ಗಾಡ್. ಆತನು ಅಂದ್ರೆ ಚಂಚಲತ್ವ ಇಲ್ಲ, ಆತನಲ್ಲಿ ಮಾರ್ಪಾಟು ಇಲ್ಲ, ಆತನು ಏಕರೀತಿಯಾಗಿರುವಂತ ದೇವರು, ಇಮ್ಯೂಟಬಲ್ ಗಾಡ್.
ಆತನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ಎಂದೆಂದಿಗೂ ಇರುತ್ತಾನೆ ಅಂತ ಇಬ್ರಿಯರ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ. ಮತ್ತು ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 8ನೇ ವಚನದಲ್ಲಿ ಆತನೇ ಆದಿಯೂ ಅಂತ್ಯವೂ ಆಗಿದ್ದಾನೆ, ಅಲ್ಫಾ ಒಮೇಗಾ ಆಗಿದ್ದಾನೆ, ಆತನು ಅನ್ಚೇಂಜಿಂಗ್ ಗಾಡ್, ಆತನಲ್ಲಿ ಬದಲಾವಣೆ ಇಲ್ಲದೆ ಇರುವಂತವನು, ಆತನ ಏಕರೀತಿಯಾಗಿ ಇರುವಂತ ದೇವರು ಅಂತ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಎಸ್ ಸ್ಟ್ಯಾಂಡ್ಸ್ ಫಾರ್ ಸಾವರಿನ್ ಗಾಡ್. ಆತನು ಸಾರ್ವಭೌಮನಾಗಿರುವಂತ ದೇವಾದಿ ದೇವರು, ಆತನು ಒಬ್ಬನು ಮಾತ್ರ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ರಿಂದ 18 ವಚನಗಳನ್ನು ನೋಡಿದ್ರೆ ಕ್ರಿಸ್ತನೇ ಒಡೆಯನು. ಆತನು ಇಡೀ ಭೂಲೋಕವನ್ನು ತನಗೋಸ್ಕರ, ತನಗಾಗಿ, ತನ್ನೊಂದಿಗಿರುವುದಕ್ಕೋಸ್ಕರವಾಗಿ ಉಂಟು ಮಾಡಿದ ದೇವಾದಿ ದೇವರು. ಆತನು ಸಾರ್ವಭೌಮನು, ಎಲ್ಲವನ್ನು ಕೂಡ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಈ ಭೂಮಿಯನ್ನು ತಿರುಗುವುದಕ್ಕೆ ಒಂದು ಫೋರ್ಸ್, ಎನರ್ಜಿ ಬೇಕಾಗುತ್ತೆ. ಆ ಎನರ್ಜಿನ ಯೇಸು ಕ್ರಿಸ್ತನೇ ಕೊಟ್ಟಿದ್ದಾನೆ. ಇಷ್ಟೇ ರೆವಲ್ಯೂಷನ್ ತಿರುಗಬೇಕು ಅಂತ ಹೇಳಿ ಸೂರ್ಯನಿಗೆ ಒಂದು ಲಕ್ಷಣ ಕೊಟ್ಟಿದ್ದಾನೆ, ಇಷ್ಟು ಟೆಂಪರೇಚರ್ ನೀವು ಕೊಡ್ಬೇಕು ಅಂತ ಅಂದ್ಬಿಟ್ಟು. ಹಾಗಾದ್ರೆ ನನ್ನ ಪ್ರಿಯರ, ಯೂನಿವರ್ಸ್ ನೀವು ನೋಡೋದಾಗಿದ್ದರೆ, ಆ ಗ್ಯಾಲಕ್ಸಿಗಳನ್ನ ನೋಡೋದಾಗಿದ್ರೆ ತಲೆ ಮೈಂಡ್ ಬ್ಲಾಸ್ಟ್ ಆಗೋಗ್ಬಿಡ್ತದೆ, ಮೈಂಡ್ ಬ್ಲೋ ಆಗುವಂತ ಈ ಒಂದು ವಿಚಿತ್ರ. ನನ್ನ ಪ್ರಿಯ ಮಿತ್ರರೇ, ಅಂತ ಯೇಸು ಸ್ವಾಮಿ ಸಾರ್ವಭೌಮನು, ಇಡೀ ಕಂಪ್ಲೀಟ್ ಯೂನಿವರ್ಸ್ ಅನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾರೆ. ಎಸ್, ಅದನ್ನ ಆರಾಧನೆ ಮಾಡ್ಬೇಕಾಗುತ್ತೆ. ಆಮೇಲೆ ಟಿ ಸ್ಟ್ಯಾಂಡ್ಸ್ ಫಾರ್ ಟ್ರಸ್ಟ್ ವರ್ದಿ ಗಾಡ್. ಆತನು ಮಾತು ತಪ್ಪುವಂತವನಲ್ಲ, ಆತನು ಹೇಳಿದ ಹಾಗೆ ನಡ್ಕೊಳ್ಳುವಂತ ದೇವರು. ನಿನಗೂ ನನಗೂ ಅಭಯವಚನ ಕೊಟ್ಟಿದ್ದಾರೆ. ಈಗ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಿನ್ನೊಂದಿಗಿದ್ದೇನೆ, ನಿನ್ನ ಸಂಸಾರವನ್ನು ನಾನು ಲೀಡ್ ಮಾಡ್ತೇನೆ. ಆ ದೇವರಿಗೆ ನಾವು, ದೇವರೇ ನನ್ನ ಸಂಸಾರವನ್ನು ನೀನ್ ಲೀಡ್ ಮಾಡಪ್ಪ ಅಂತ ಹೇಳಿ, ನೀನು ನಂಬಿಗಸ್ತನಾದ ದೇವರು ಅಂತ ಯಾವ ಕುಟುಂಬ ಸಬ್ಮಿಷನ್ ಮಾಡ್ಕೊಳ್ತದೋ ಆ ಕುಟುಂಬದೊಂದಿಗೆ ಆತನ ಸಂಪರ್ಕ ಇರುತ್ತೆ. ಇಂಟಿಮೆಸಿ ಇಟ್ಕೊಳ್ಬೇಕು. ಯಾಕೆಂತಂದ್ರೆ ಆತನ ನಂಬಿಗಸ್ತನು. ನಾನು ಮಾತು ಕೊಟ್ಟು ನಿಮ್ಮನ್ನು ಕೈ ಬಿಡುವಂತವನಲ್ಲ, ನಿಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ, ನಾನು ನಿಮ್ಗೆ ಮಾತು ಕೊಟ್ಟಿದ್ದೀನಲ್ಲ, ನಿಮ್ಮನ್ನು ಕೈ ಬಿಡೋದಿಲ್ಲ, ನಾನು ನಿಮ್ಮನ್ನು ಕಾಪಾಡ್ತೇನೆ, ನಿಮ್ಮೊಂದಿಗೆ ಇರ್ತೇನೆ ನಾನು. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18-19 ವಚನ, ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಾನು ನಿಮ್ಮೊಂದಿಗಿದ್ದೇನೆ, ಹೆದರಬೇಡ್ರಿ. ಆತನ ಹೆಸರು ಇಮ್ಯಾನ್ಯುಯೇಲ್. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನ, ಆತನ ಇಮ್ಯಾನ್ಯುಯೇಲ್ ಅಂದ್ರೆ ದೇವರು ಸದಾಕಾಲ ನಮ್ಮೊಂದಿಗೆ ಇರುವಂತವನು ಆಗಿದ್ದಾನೆ. ಹಾಗಾದ್ರೆ ನೆಕ್ಸ್ಟ್, ಎಂ ಸ್ಟ್ಯಾಂಡ್ಸ್ ಫಾರ್ ಮರ್ಸಿಫುಲ್ ಗಾಡ್. ಓ ದೇವರೇ, ನೀನು ಕರುಣಾಳುವಪ್ಪ. ಆದಾಮ ಹವ್ವರು ಒಂದು ವೇಳೆ ಈ ರೀತಿ ಆರಾಧನೆ ಮಾಡಿದ್ದಿರ್ಬೋದು. ತಂದೆಯೇ, ನಾವು ನಿನ್ನ ಮಾತನ್ನು ಮೀರಿ ನಾವು ಪಾಪ ಮಾಡಿದಾಗ ನಮ್ಮ ಮೇಲೆ ಕರುಣೆ ತೋರಿಸಿ ಮತ್ತೆ ನಮಗೆ ಒಂದು ಅಭಯವಚನವನ್ನು ಕೊಟ್ಟಿದ್ದೀರಿ. ಲೋಕರಕ್ಷಕನನ್ನು ಕೊಡ್ತೀನಿ ಅಂತ ಹೇಳಿದಿರಿ. ಲೋಕರಕ್ಷಕನು ಕಾಲವು ಪರಿಪೂರ್ಣವಾದಾಗ ಈ ಲೋಕಕ್ಕೆ ಬಂದನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದ ಪ್ರಕಾರವಾಗಿ ಆತನು ಬಂದು ನಮ್ಮ ಪಾಪ ಶಾಪ ಅಪರಾಧಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಮಗೆ ವಿಮೋಚನೆ ಕೊಟ್ಟಿರುವಂತ ದೇವಾದಿ ದೇವರು. ಎಂತ ಕರುಣೆಯುಳ್ಳ ತಂದೆ ನೀನು. 103ನೇ ಕೀರ್ತನೆ 8ನೇ ವಚನದಲ್ಲಿ, ಆತನು ದಯಾಳು ಹೌದು, ಕರುಣೆಯುಳ್ಳವನು ಹೌದು, ನಿತ್ಯವೂ ಕೋಪಿಸಿಕೊಳ್ಳಲಿಲ್ಲ ಮತ್ತು ನಮ್ಮ ಮೇಲೆ ತಪ್ಪು ಹುಡುಕಲಿಲ್ಲ. ಎಂತ ಕರುಣೆಯುಳ್ಳ ದೇವರು ಸ್ವಾಮಿ. ಆರಾಧನೆ ಮಾಡುವ ಕ್ರಿಸ್ಮಸ್. ಮರ್ಸಿಫುಲ್ ಗಾಡ್. ನೆಕ್ಸ್ಟ್ ಏನ್ ಹೇಳ್ತದೆ? ಆಲ್ ಮೈಟಿ ಗಾಡ್. ಯು ಆರ್ ಓನ್ಲಿ ದ ಒನ್ ಆಲ್ ಮೈಟಿ. ಎಲ್ಲವೂ ಕೂಡ ನಿನ್ನಿಂದಲೇ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಜೆನೆಸಿಸ್ ಅಥವಾ ಆದಿಕಾಂಡ 18ನೇ ಅಧ್ಯಾಯ 14ನೇ ವಚನದಲ್ಲಿ, ಈಸ್ ದೇರ್ ಎನಿ ಇಂಪಾಸಿಬಲ್ ಫಾರ್ ಮೀ? ಅಂದ್ರೆ ದೇವರಿಗೆ ಯಾವ್ದಾದ್ರೂ ಅಸಾಧ್ಯವಾದದ್ದುಂಟ? ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡುವಂತ ದೇವರು. ಒಂದು ಸಲ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನದಲ್ಲಿ ಶಿಷ್ಯರು ಕೇಳ್ತಾರೆ, ಹಾಗಾದ್ರೆ ಇದು ಹೇಗೆ ಸಾಧ್ಯ? ಹೌದು, ನಿಮಗೆ ಅಸಾಧ್ಯ, ದೇವರಿಗೆಲ್ಲ ಸಾಧ್ಯ. ದೇವರು ಎಲ್ಲವನ್ನೂ ಕೂಡ ಆತನ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಆಲ್ ಮೈಟಿ, ಈಸ್ ಓನ್ಲಿ ದ ಆಲ್ ಮೈಟಿ ಗಾಡ್. ಅದಕ್ಕೆ ಕ್ರಿಸ್ಮಸ್. ಓ ದೇವರೇ, ಕ್ರಿಸ್ತನೇ ನಿನ್ನನ್ನು ಆರಾಧಿಸುತ್ತೇನೆ. ಮತ್ತು ಕೊನೆಯದಾಗಿ ನೋಡುವಾಗ ಸೇವಿಯರ್ ಗಾಡ್. ನೀನೊಬ್ಬನು ಲೋಕರಕ್ಷಕನು, ನನ್ನನ್ನೂ ಪ್ರೀತಿ ಮಾಡಿದ್ದಿ, ಇಡೀ ಲೋಕವನ್ನೇ ಪ್ರೀತಿ ಮಾಡಿದ್ಯಾ ಸ್ವಾಮಿ. ಹೌದು, ಯೋಹಾನನ ಸುವಾರ್ತೆ 3:16 ಪ್ರಕಾರವಾಗಿ ದೇವರು ಲೋಕವನ್ನು ಪ್ರೀತಿ ಮಾಡಿ ತಾನೇ ಮಾನವನಾಗಿ ಭೂಲೋಕಕ್ಕೆ ಬಂದನು. ಆತನು ನಮ್ಮೆಲ್ಲರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಆ ಊರಿನ ಅಂದ್ರೆ ಇಬ್ರಿಯರ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನದ ಪ್ರಕಾರವಾಗಿ ಊರಿನ ಹೊರಗಡೆ ಆತನು ಆ ಶಿಲುಬೆಯಲ್ಲಿ ಆತನು ಸಾಯುವಾಗ ಎಲ್ಲರ ಪಾಪಗಳನ್ನು ಕ್ಷಮಿಸಿದನಲ್ಲವೇ? ನೋಡಿದ್ರ, ಆತನು ನಿಜವಾಗಿ ಸೇವಿಯರ್. ನಮ್ಮ ಪಾಪಗಳನ್ನು ಆತನು ಕ್ಷಮಿಸು ಅಂತ ಹೇಳಿದಿಕ್ಕೆ ಇವತ್ತು ನಮ್ಮ ಮೇಲೆ ಪಾಪ ಇಲ್ಲ.
ಕೊಲಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ನೀವು ನೋಡಿದ್ರೆ, ಆತನು ಶಿಲುಬೆಯ ಮೇಲೆ ಇದ್ದುಕೊಂಡು ನಮ್ಮ ಮೇಲೆ ದೋಷಾರೋಪಣ ಪಟ್ಟಿಯನ್ನು ಆತನು ತೆಗೆದುಕೊಂಡು ಹರಿದು ಇಲ್ಲದಂತಾಗಿ ಮಾಡಿ ಶಿಲುಬೆಗೆ ಜಡಿದು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದನು. ನನ್ನ ಮಿತ್ರರೇ, ಈ 9 ಅಂಶಗಳನ್ನ ಇಟ್ಕೊಂಡು ಯಾರು ಆರಾಧನೆ ಮಾಡ್ತಾರೋ ಅದೇ ನಿಜವಾದ ಆತ್ಮಾರ್ಥವಾದ ಕ್ರಿಸ್ಮಸ್. ಏನಂತ ಮಾಡ್ಬೇಕು? ಓ ದೇವರೇ ನೀನು ಸೃಷ್ಟಿಕರ್ತನು, ಓ ದೇವರೇ ನೀನು ಪರಿಶುದ್ಧನು, ಓ ದೇವರೇ ನೀನು ನಮ್ಮನ್ನು ಬಿಡಿಸುವ ಆತನು ಪಾಪಗಳಿಂದ, ಶಾಪಗಳಿಂದ, ಕಟ್ಟುಗಳಿಂದ. ಓ ದೇವರೇ ನಿನ್ನಲ್ಲಿ ಬದಲಾವಣೆ ಇಲ್ಲ ಸ್ವಾಮಿ. ಕರ್ತನೇ ನೀನು ಸಾರ್ವಭೌಮನು ಸ್ವಾಮಿ. ನೀನೊಬ್ಬನೇ ನಂಬಿಗಸ್ತನಾದ ದೇವರು, ನೀನು ಮಾತ್ರ ಕರುಣೆಯುಳ್ಳ ದೇವರು. ನೀನು ಸಮಸ್ತವನ್ನು ಕರ್ತನೆ ನೀನು ತೋಟದಲ್ಲಿ ಇಟ್ಟುಕೊಂಡಾತನು, ಕರ್ತನೆ ನನ್ನನ್ನು ರಕ್ಷಿಸಿದಾತನು. ಇದು ಬರ್ಬೇಕು. ಏನೇನೋ ಮಾಡ್ಕೊಂಡು ತಿನ್ನೋದು, ಬಟ್ಟೆ ಹಾಕೊಳ್ಳೋದು, ಶೋ ಅಪ್ ಮಾಡೋದು ಅಲ್ಲ ಅಲ್ಲ ಅಲ್ಲ, ಇದನ್ನು ಮಾಡ್ಬೇಕು. ಇದು ಒಂದು ದಿನ ಮಾಡುವಂತದ್ದಲ್ಲ, ನಮ್ಮ ಜೀವನ ಪರ್ಯಂತರ ಮಾಡ್ಬೇಕಾಗುತ್ತೆ. ನೀನ್ ಯಾವಾಗ ನೀನು ಕರ್ತನ ಜೊತೆಯಲ್ಲಿ ಕೂತ್ಕೊಳ್ತೀಯೋ, ಕರ್ತನಿಗೆ ಆರಾಧನೆ ಮಾಡ್ತೀಯೋ, ಅವತ್ತೆಲ್ಲ ಕ್ರಿಸ್ಮಸ್ಸೇ. ಆ ಕ್ರಿಸ್ಮಸ್ ಆತ್ಮಾರ್ಥವಾದಂತ ಕ್ರಿಸ್ಮಸ್. ಆ ಜೋಯಿಸರು ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಗಿಫ್ಟ್ಗಳನ್ನು ಕೊಟ್ರು. ಇವತ್ತು ನಾವೇನ್ ಕೊಡ್ಬೇಕು? ಸ್ವಾಮಿ ಕೇಳ್ತಾ ಇದ್ದಾನೆ, ನನಗೆ ಕಾಣಿಕೆ, ನಿನ್ನ ಹೃದಯದಲ್ಲಿ ನಾನು ಇರ್ಬೇಕು, ನಿನ್ನೊಂದಿಗೆ ನಾನಿದ್ದು ನಿನ್ನ ಸಂಸಾರ, ನಿನ್ನ ಗಂಡ ಹೆಂಡತಿಯರ ಸಂಸಾರದೊಳಗೆ ನಾನಿದ್ದು ನಿಮ್ಮಿಬ್ಬರನ್ನು ಕೂಡ ಸುಖ, ಸಂತೋಷ, ನೆಮ್ಮದಿ, ಆನಂದಗಳಿಂದ ನಾನು ತುಂಬಿಸ್ತೇನೆ. ನನ್ನನ್ನು ಬಿಟ್ಟು ನೀವೇನು ಮಾಡಲಾರ್ರಿ. ನನ್ನ ಪ್ರಿಯ ಮಿತ್ರರೇ, ಇವತ್ತಿಂದ ಯೋಚನೆ ಮಾಡೋಣ. ನಮ್ಮ ದಾಂಪತ್ಯ ಜೀವನದಲ್ಲಿ ಕರ್ತನೆ ಬೇಕಲ್ಲವೇ? ಆ ಯೇಸು ಕ್ರಿಸ್ತನ ದಿನವೂ ಕೂಡ ನಮ್ಮೊಂದಿಗೆ ಇರಬೇಕಲ್ಲವೇ? ಆತನನ್ನು ಈ ರೀತಿಯಾಗಿ ಆರಾಧನೆ ಮಾಡ್ಬೇಕಲ್ಲವೇ? ಹಾಗಾದ್ರೆ ಆತನ ಈ ಒಂದು ವಿಶೇಷವಾದಂತ ಈ ಕಾರ್ಯಗಳನ್ನು ಕುರಿತು ನಾವು ಧ್ಯಾನ ಮಾಡುತ್ತಾ ನಾವು ನಮ್ಮ ಸಂಸಾರದಲ್ಲಿ ಕ್ರಿಸ್ತನೊಂದಿಗೆ ನಾವು ಜೀವನ ಮಾಡುವುದಾಗಿದ್ರೆ ನಿಜವಾಗಿಯೂ ಕೂಡ ನಮ್ಮ ಸಂಸಾರದಲ್ಲಿ ಒಡುಕಿರಲ್ಲ, ಬಿರುಕಿರಲ್ಲ. ಅದಕ್ಕೆ ಬದಲಾಗಿ ಪ್ರೀತಿ ಜಾಸ್ತಿ ಆಗುತ್ತೆ. ನಮ್ಮ ನಾಣ್ಯ ಅಥವಾ ನಮ್ಮಲ್ಲಿರುವಂತ ಆ ನೈಪುಣ್ಯತೆ ಅಥವಾ ನಮ್ಮಲ್ಲಿರುವಂತ ನಾಣ್ಯಭರಿತವಾಗಿರುವಂತ ಜೀವನ ನಮಗೆ ಜಾಸ್ತಿ ಆಗುತ್ತಲ್ವೇ? ಯೋಚನೆ ಮಾಡೋಣ. ನನ್ನ ಪ್ರಿಯ ಮಿತ್ರರಲ್ಲಿ ನಾನು ಮುಗಿಸ್ತಾ ಇದ್ದೇನೆ. ಇದು ನಿಜವಾದಂತ ಆತ್ಮಾರ್ಥವಾದಂತ ಕ್ರಿಸ್ಮಸ್ ಆಗಿದೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಯಾಕೆಂದ್ರೆ ಆತನು ರಾಜಾದಿರಾಜನು, ಆತನೇ ದೇವರು, ಆತನೇ ರಕ್ಷಕನು, ಮರಣ ಇಲ್ಲದೆ ಇರುವಂತವನು. ಸತ್ತರು ಆತನು ಹೇಳಿದಾನೆ, ನಾನೇ ಪುನರುತ್ಥಾನವೂ ಜೀವವು, ನನ್ನನ್ನು ಅನುಸರಿಸುವವನು ಸತ್ತರು ಬದುಕುತ್ತಾನೆ, ಬದುಕುತ್ತಾ ಎಂದಿಗೂ ಸಾಯುವುದಿಲ್ಲ. ನಮ್ಮ ಗಂಡ ಹೆಂಡತಿಯರ ಸಂಸಾರದಲ್ಲಿ ಆತನು ಬೇಕು. ಸಂಸಾರದಲ್ಲಿರುವಂತ ಈ ಕುಟುಂಬದಲ್ಲಿರುವಂತ ಕಷ್ಟಗಳು, ಸಂಸಾರದಲ್ಲಿರುವಂತ ಸಮಸ್ಯೆಗಳನ್ನ ಡೀಲ್ ಮಾಡೋದಕ್ಕೆ ಯೇಸು ಕ್ರಿಸ್ತನು ಒಬ್ಬನೇ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ.